परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। आपादमौलिपर्यन्तं गुरूणाम् अकृतिं स्मरेत तेन विघ्नाः प्रणश्यन्ति सिद्धन्ति च मनोरथाः। पृथिवीमण्डलमध्यस्थाः पूर्णबोधमतानुगाः विष्णवा विष्णुहृदयाः। श्रीशाङ्घ्रिलीन मनसे यति धर्मरताय च ಮಾಧವಾರ್ಯಾಯ ಗುರುವೇ ನಮೋ ವೈರಾಗ್ಯಶಾಲಿನೇ. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಪಿತೃಪಕ್ಷದಲ್ಲಿ ಇದು ಜ್ಞಾನ ಮಂದಿರ ಅಂತ ನಾವು ನಾಮಕರಣ ಮಾಡಿದ್ವಿ. ಈ ಜ್ಞಾನ ಮಂದಿರದಿಂದ ಹೊರಡಬೇಕಾದ್ದೇನು ಜ್ಞಾನ ಪ್ರವಾಹ. ಅಂಥ ಪ್ರವಾಹ ನಿರಂತರವಾಗಿ ಹರಿತಾನೇ ಇದೆ. ಇದಕ್ಕೆ ಪಕ್ಷಮಾಸ ಇಲ್ಲ, ಮಳಮಾಸ ಇಲ್ಲ, ಕ್ಷಯಮಾಸ ಇಲ್ಲ, ಎಲ್ಲ ಮಾಸಗಳಲ್ಲಿ ಹರಿತಕ್ಕಂಥ ಲೋಕದಲ್ಲಿ ತ್ರಿವೇಣಿ ಸಂಗಮ, ಪಂಚಮಿ ಕರಣ, ಪಂಚನದಿಗಳ ಸಂಗಮ, ಸಪ್ತ ನದಿಗಳ ಸಂಗಮ ಅಂತ ಇದ್ದರೆ ನಮ್ಮ ಗಂಗಾವತಿಯ ಯಾಜ್ಞವಲ್ಕ್ಯ ಮಂದಿರದ ಜ್ಞಾನ ಮಂದಿರ 365 ದಿವಸದ ಪ್ರವಾಹ. ಏನ್ ಹೇಳ್ತೀರಿ ನೀವು? ಏನೋ 5 ಕಲ್ತಾವ ಸ್ನಾನ ಮಾಡ್ಯವು, 8 ಕಲ್ತಾವ ಸ್ನಾನ ಮಾಡ್ಯವು, 10 ಕಲ್ತಾವ ಸ್ನಾನ ಮಾಡ್ಯವು ಅಲ್ಲ. 365 ನದಿಗಳ ಸಂಗಮ ಗಂಗಾವತಿಯ ಯಾಜ್ಞವಲ್ಕ್ಯ ಮಂದಿರದ ಜ್ಞಾನ ಮಂದಿರ. ಇಂಥ ದಿವ್ಯವಾಗಿರ್ತಕ್ಕ ಜನರನ್ನು ನೋಡಿ ಇಲ್ಲಿ ಸೇರಿರ್ತಕ್ಕಂಥ ಸಭಿಕರು, ಇಲ್ಲಿ ಸೇರಿರ್ತಕ್ಕಂಥ ಆಸ್ತಿಕರನ್ನು ನೋಡಿದಾಗ ನಾನು ಏನು ಹೇಳಬಲ್ಲೆ ಅಂತ. ಈ ಗರುಡ ಪುರಾಣದಲ್ಲಿ ಹಾಸ್ಯ ಇಲ್ಲ, ಇದು ಒಂದು ನ್ಯೂನತೆ ಅದ. ಇಲ್ಲಿ ಬಹಳ ಮನಸ್ಸಿನ ತಾಪ, ದುಃಖ, ನಮ್ಮ ಜೀವನದ ಸಾರ್ಥಕತೆಯ ವಿಷಯ, ನಾವು ಎಷ್ಟು ಜೀವನ ಹಾಳು ಮಾಡಿಕೊಂಡಿವಿ ಅನ್ನುವ ಪ್ರತಿ ಕ್ಷಣದಲ್ಲಿ, ಪ್ರತಿ ಫಲದಲ್ಲಿಯೂ ಕೂಡ ನಮಗೆ ದುಃಖದ ಸಂಗತಿಯನ್ನು ಕೊಡ್ತಕ್ಕಂಥದ್ದೇ ಗರುಡ ಪುರಾಣ. ಇದು ಪ್ರತಿಯೊಬ್ಬ ಜೀವರಾಶಿಗಳನ್ನ ಎಚ್ಚೆತ್ತು ಬಡಿಸಿ ಎಬ್ಬಿಸಿ ಉತ್ತಿಷ್ಟೋತ್ತಿಷ್ಟ ಅಂತ ಯಾವ ರೀತಿ ಕೃಷ್ಣ ಅರ್ಜುನನಿಗೆ ಹೇಳು ನೀನು ಪರಂತಪ, ಉತ್ತಿಷ್ಟೋತ್ತಿಷ್ಟ ಪರಂತಪ, ಎಲ್ಲವನ್ನ ಬಿಟ್ಟು ಯುದ್ಧ ಮಾಡುವನ್ನು ಆ ಗರುಡ ಪುರಾಣದ ವಾಕ್ಯನೂ ಅದೇ. ಉತ್ತಿಷ್ಟೋತ್ತಿಷ್ಟ ಜೀವಾನ ಜೀವೇ ಭವಿತ ಸದಾ ಸದಾ ಕಾಲೇನ ಸಂಪೃಕ್ತ ಧರ್ಮಾನ್ ಸಮಾಚರೇತ್ ಪ್ರಾಜ್ಞ. ನಮ್ಮ ಗರುಡ ಪುರಾಣ ಎಷ್ಟು ಮಹತ್ತರವಾದ. ಇದೇನು ಪ್ರತ್ಯೇಕ ಪುರಾಣ ಯಾವತ್ತು ಹೇಳ್ಬೇಕಂತಿಲ್ಲ. ನೀವು ಸಮಗ್ರ ಭಾಗವತ ಹೇಳಿಸಿದಾಗ ಪಂಚಮಸ್ಕಂದದಲ್ಲಿ ಬರ್ತದಿದು. ಏನ್ರಿ ಗರುಡ ಪುರಾಣ ಹೇಳಬಾರ್ದು ಅಂತಲ್ಲ. ಶಾಸ್ತ್ರಕಾರ ಹೇಳ್ತಾರೆ, ಗರುಡ ಪುರಾಣ ಮೊದಲು 14 ವರ್ಷ ಆದಗಳೇ 15ನೇ ವರ್ಷಕ್ಕೆ ಗರುಡ ಪುರಾಣ ಕೂಡಿಸ್ಬೇಕು. ಅವನ್ನ ಗರುಡ ಪುರಾಣ ಹೇಳ್ತೀವಿ ಕೂಡಬೇಕು. ನರಕ, ಸ್ವರ್ಗ, ಜೀವನ ಸೃಷ್ಟಿ, ಜೀವನ ವಿಕಲ್ಪತೆ, ಆ ಜೀವರಾಶಿಗಳು ಒದ್ದಾಡತಕ್ಕಂಥದ್ದು, ಮರಣಕಾಲದಲ್ಲಿ ಆಗತಕ್ಕ ಸಂಭವಗಳು, ಇವನ್ನೆಲ್ಲ ಕೇಳಿದಾಗ ಜೀವ ಏನಾಗ್ತಾನೆ? ಎಚ್ಚರವನ್ನು ಹೊಂದುತ್ತಾನೆ. ಮುಂದೆ ಭಾಗವತ, ರಾಮಾಯಣ, ಮಹಾಭಾರತಗಳು ಅವರಿಗೆ ಉಪಕಾರಿಗಳಾಗ್ತವೆ. ನಮ್ಗೆ ಮಹಾಭಾರತ, ರಾಮಾಯಣ ಉಪಕಾರಿಗಳಲ್ಲ, ಅಪಕಾರಿಗಳಾಗ್ಯಾವ. ಅದ್ರಾಗೇನು ಹೇಳೋದು ಹೋಗ್ರಿ ಅಂದ್ರೆ ಮುಂದೆ ನಮಗೆ ಯಾವ ನರಕ ಇಲ್ಲ, ಸ್ವರ್ಗ ಇಲ್ಲ ಅಂತ ಇದೇ ಲೋಕ ಅಂತ ಇಟ್ಕೊಂಡಿವಿ. ಅಂತಹ ಜೀವರಾಶಿಗಳಿಗೆ ಎಚ್ಚರಿಕೆ ಕೊಡತಕ್ಕಂಥದ್ದೇ ಗರುಡ ಪುರಾಣ. ಇದು ಪಂಚಮಸ್ಕಂದ ಭಾಗವತದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಲ್ಪಟ್ಟಂತಹದ್ದು. ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜನಿಗೆ ಹೇಳ್ತಾರಪ್ಪ, ಜೀವರಾಶಿಗಳ ಉತ್ಕ್ರಮ ಯಾವ ರೀತಿ ಜೀವರಾಶಿಗಳು ಮೇಲಿಂದ ಕೆಳಗೆ ಬರ್ತಾರೆ, ಕೆಳಗಿನಿಂದ ಮೇಲೆ ಹೋಗ್ತಾರೆ, ಯಾವ ಜೀವರಾಶಿಗಳು ಹೇಗಾಗಿರ್ತಾರೆ, ಏನು ಮಾಡ್ತಾರೆ, ಇಲ್ಲಿದ್ದಾಗ ಎಲ್ಲ ಮರ್ತು ಬಿಡ್ತಾರೆ, ಏನು ಅವರ ವಿಚಾರನೇ ತಿಳಿಯೋದಿಲ್ಲ. ಕಡೀಕ ಮರಣಕಾಲದಲ್ಲಿ ಏನಾಗ್ತದೆ ಅವರಿಗೆ? ಸರ್ವಂ ಏಕೀಭೂತ ಜಗತ್ ಸರ್ವಂ. ಎಲ್ಲ ಸಂಪತ್ತು ಮುಂದಿದ್ರೂ ಕೂಡ ಎಲ್ಲ ಒಂದೇ ರೀತಿಯಾಗಿ ಕಾಣಿಸ್ತದೆ. ಕಾಣಿಸಿ ಏನಾಗ್ತದ? ಇದು ಯಾವುದು ನಂದಲ್ಲ ಅಂತ ಅನಿಸ್ತದಂತ ನೋಡ್ರಿ ಜೀವರಿಗೆ. ಎಲ್ಲ ಮಕ್ಕಳು ಬಂದು ನಿಂತಿರ್ತಾರ, ಹೆಂಡತಿ ಬಂದು ನಿಂತಿರ್ತಾಳೆ, ಸೊಸೆಂದ್ರು, ಮೊಮ್ಮಕ್ಕಳು, ಬಂಧು ಬಳಗ,
ಅವ್ರು ಎದಕ್ಕೆ ನಿಂತಿರ್ತಾರ ಗೊತ್ತಿಲ್ಲ. ಸಹಿ ಮನುಷ್ಯನ್ ಯಾವಾಗ ಹೋದಾರ ನಿಂತಿರ್ತಾರೇನೋ ಅದು ವಿಷಯ ಬೇರೆ. ಜಲ್ದಿ ಹಬ್ಬಟ್ಟು ಕ್ಷೇಮುಟ್ರಾತು ಅಂತ ಅವರು ಬೇರೆ. ಅಲ್ಲಿ ಇಲ್ಲೇ ಜೀವನಿಗಾಗುವ ಪ್ರಕ್ರಿಯೆಯನ್ನ ಪುರಾಣ ಎಷ್ಟು ಸ್ಪಷ್ಟ ಹೇಳ್ತದೆ. ಯಾರು ಏನೂ ನನಗೆ ಸಂಬಂಧ ಇಲ್ಲ ಅನ್ನುವ ಜ್ಞಾನವನ್ನ ಭಗವಂತ ಮಾಡಿಕೊಟ್ಟಾಗ ಆ ಜೀವನಿಗೆ ಸುಜೀವ ಅಂತಾಗಿದ್ದರೆ ಭಗವಂತನಿಗೆ ಅರ್ಪಣ ಮಾಡುವ ಬುದ್ಧಿ ಬರ್ತದೆ. ಇದಕ್ಕೆ ಬರೋದಲ್ಲ, ಮತ್ತೆ ಹಾಳಾಗಿ ಹೋಗ್ತದೆ. ಎಂಥ ವಿಚಿತ್ರ. ಭಗವಂತ ಎಲ್ಲ ಕಾಲಕ್ಕೂ ಎಚ್ಚರಿಕೆಯನ್ನು ಕೊಡ್ತಾನೆ. ನೀನ ಸ್ವತಂತ್ರನಲ್ಲ, ಸ್ವತಂತ್ರವಾದವನು ನಾನು, ನನಗೆ ಸಮರ್ಪಣೆ ಮಾಡು 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 ಅಂತಾನೆ. ನಾವು ಮಾಡೋದಿಲ್ಲ. ಕಡೀ ಕಾಲದಲ್ಲಿ ನಮಗೇನಾಗ್ತದೆ? ಮೃತ್ಯು ಸನ್ನಿಹಿತವಾಗ್ತದೆ. ಮೃತ್ಯು ಸನ್ನಿಹಿತವಾಗೇ ಬಿಡುತ್ತದೆ. ನೌಷಧಂ ನ ತಪೋದಾನಂ ನ ಮಾತಾ ನ ಚ ಬಾಂಧವಾಗ ಶಕ್ನುವಂತಿ ಪರಿತ್ರಾತುಂ ನರಂ ಕಾಲೇನ ಪೀಡಿತಂ. ನೋಡಿ, ಮೃತ್ಯು ಸನ್ನಿಹಿತವಾಗಿತ್ತು ಅಂದ್ರೆ ಗೃಹೀತ ಏವ ಕೇಶೇಶು ಮೃತ್ಯುನ ಧರ್ಮ ಮಾರ್ಚನೇತ. ಮೃತ್ಯು ಹುಟ್ಟಿದ ಕ್ಷಣವೇ ನಮ್ಮ ಹಿಂದೆ ಕೂತು ಬಿಟ್ಟಿರ್ತದೆ. ಎಲ್ಲಿ ಕೂತಿರ್ತದೆ? ಜುಟ್ಟದ ಮೇಲೆ ಕೂತಿರ್ತದೆ, ತಲೆಯ ಮೇಲೆ ಕೂತಿರ್ತದೆ ಪ್ರತಿಯೊಬ್ಬರಿಗೂ. ಯಾವಾಗ ಹೇಳ್ಕೊಂಡು ಹೋಗ್ತದೋ ಗೊತ್ತಿಲ್ಲ. ನಹಿ ಪ್ರತೀಕ್ಷತೆ ಮೃತ್ಯು. ನೀನು ಅದು ಮಾಡಿ ಬಾ ಇದು ಮಾಡಿ ಬಾ ಅಂತ ಜನ್ಮದೊಳಗೆ ಹೇಳೋದಲ್ಲದು. ಇಷ್ಟು ದಿವಸ ಅವಕಾಶ ಕೊಟ್ಟಿನಿ ನಾನು, ಯಾಕೆ ಮಾಡಿಲ್ಲ ಅಂತ ಕೇಳ್ತದೆ ಅಷ್ಟೇ. ಒಬ್ಬನಿಗೆ ಯಮದೇವರು ಭೇಟಿ ಆಗ ವಾಕಿಂಗ್ ಹೊಂಟಿದ್ದ. ವಾಕಿಂಗ್ ಹೋಗ್ತಾರೆ ಯಮದೇವರು ಭೇಟಿ ಆಗ. ಏನಪ್ಪ ಯಮ್ಮ, ಏನು ಗುರುಗಳು ಬಂದ್ಬಿಟ್ಟಿಯಲ್ಲ? ಇಲ್ಲಪ್ಪ ಬಂದೀನಿ, ಇನ್ನೊಂದು 8 ಮಂದಿನ ಒಯ್ಯಲಕ್ಕೆ ಬಂದೀನಿ ಅಂದಾಗ. ಅದಂತ ಅಲ್ಲಪ್ಪ ಮಾರ, ನೀವು ಒಯ್ಯೋದಂತೂ ಗ್ಯಾರಂಟಿ, ನಮ್ಗೆ ರಿಟೈರ್ಡ್ ಆಗಿ ಒಯ್ಯೋದ. ಏನು ವಾಕಿಂಗ್ ಹೋಗ್ತೀವಿ, ಯಾವತ್ತೇ ಗಾಡಿ ಬಂದು ಹೊಡಿಯೋದು ಅನ್ಕಾನ್ಶಿಯಸ್ ಆಗಿಬಿಡ್ತೀವೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ನೀವು ಬರೋದಕ್ಕಿಂತ ಮುಂಚೆ ನಮ್ಗೆ ಎಚ್ಚರಿಕೆ ಕೊಟ್ಟುಬಿಡು, ನಾವು ಎಚ್ಚರ ಆಗ್ತೀವಿ ಅಂತ. ಯಮ ಅಂತ ಅದಕ್ಕೆ ಏನು ಕಾಳಜಿ ಮಾಡ್ತೀವಿ? ಆಯ್ತು, ದಿನ ಎಚ್ಚರಿಕೆ ಕೊಡ್ತೀವಿ. ಏನು ಎಚ್ಚರಿಕೆ? 60 ವರ್ಷ ಆಗಿದ್ದು ಎಚ್ಚರಿಕೆ ಅದಿಲ್ಲ ಅಂದ. 60 ವರ್ಷ ಆಗಿದ್ದು ಎಚ್ಚರಿಕೆ ಅದಿಲ್ಲ. ಎಚ್ಚರಿಕೆ ಅಂದ್ಮೇಲೆ ಕಿವಿ ಕೇಳಿಸಾರ್ದು ಎಚ್ಚರಿಕೆ ಅದಿಲ್ಲ. ಕಲ್ಲು ಬಿದ್ದಾಗಿಲ್ಲ, ಮೂಗು ಉಸಿರಾಡ್ತಿದ್ರೆ ಸರಿಯಾಗಿ ಇಲ್ಲ. ಒಂದು ಕೆಮ್ಮು ಹತ್ತಿತ್ತಂದ್ರೆ 8 ತಿಂಗಳ ಗಟ್ಟಲೆ ಕೆಮ್ಮು ಇರ್ತದೆ, ಎಚ್ಚರದಿಲ್ಲ. ಕಾಲು ಮುರಿತಂದ್ರೆ ಪುನಃ ಜೋಡಣೆ ಆಗದಲ್ಲ, ಎಚ್ಚರದಿಲ್ಲ. ಜ್ವರ ಬಂದಾಗ 8 ಗಟ್ಟಲೆ ಎಚ್ಚರದಿಲ್ಲ ಅಂದ. ಹೌದು ಅಂದ. ಇದೇ ಮೃತ್ಯು ಸೂಚಕ, ಯಾರೇ ಅಲ್ಲ, ಇದೇ ಮೃತ್ಯು ಸೂಚಕ. ಆಯ್ತು, ನಾಳೆ ನೀನು ಕರ್ಕೊಂಡು ಹೊರಗೆ ಬಂದೀನಿ ಅಂದ. ಆತಗ ಇದ್ದ, ನಾಳೆ ಕರ್ಕೊಂಡು ಹೊರಗೆ ಬಂದೀನಿ. ಅಯ್ಯೋ, ನಾನು ಹೆಂಗಾರು ಉದ್ಧಾರ ಮಾಡು ಅಂದ. ಉದ್ಧಾರ ಏನು? ಭಗವಂತ ನಾಮಸ್ಮರಣೆ ಮಾಡು, ಬಿಟ್ಟು ಹೋಗ್ತೀನಿ ನಿನ್ನಂದ. ಅವ್ರ ಬಾಯಿಗೆ ಅದು ಬರಲೇ ಇಲ್ಲ. ತಡ್ರಿ, ನಮ್ಮ ಮಗನಿಗೆ ಹೇಳ್ಬೇಕು, ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನಮ್ಮ ಸಚಿಗೆ ಹೇಳ್ಬೇಕು, ನನ್ನ ಹೆಂಡತಿಗೆ ಮನೆಗೆ ಹೋದ ಲೆಕ್ಕ ಅಂದ್ರೆ ಮೃತ್ಯು ಬಂದ್ರು ನಮಗಿನ್ನೂ ಉದ್ಧಾರ ಆಗತಕ್ಕ ಪ್ರಸಂಗ ಬರುವುದಿಲ್ಲ ಅಂತ ಹೇಳಕತ್ತೀವಿ. ಅದಕ್ಕೆ ಮೃತ್ಯು ಸನ್ನಿಹಿತವಾದಾಗ ನ ಔಷಧಂ. ಎಂಥ ಮಕ್ಕಳು ಡಾಕ್ಟ್ರು, ಹೆಂಡತಿ ಡಾಕ್ಟ್ರು, ಸಸಿ ಡಾಕ್ಟ್ರು, ಎಲ್ಲವೂ ಡಾಕ್ಟ್ರು ರಕ್ಷಣೆ ಮಾಡ್ಲಿಕ್ಕಾಗಲ್ಲ. ನ ಔಷಧಂ ನ ತಪೋದಾನಂ. ಎಂಥ ತಪಸ್ವಿಯಾಗಿದ್ರು ಮೃತ್ಯು ನಿಶ್ಚಿತ. ಮೃತ್ಯು ಬಂದುಬಿಡ್ತದೆ. ಆದ್ರೆ ಅವರು ಶಾಣ್ಯರು ಏನ್ ಮಾಡ್ತಾರ? ತಮ್ಮ ಮೃತ್ಯುವನ್ನ ದೇವತೆಗಳನ್ನ ಕರೆಕೊಂಡು ಮೃತ್ಯುವಿನ ಸಂಗ ದೇವತೆಗಳು ಹೋಗಿ ಬಿಡ್ತಾರೆ. ಅವರು ಶಾಣ್ಯರು, ನಾವು ಕಟ್ಟಲು ಬಂದು ಎಳೆದ್ರು ತಡಿಯಪ್ಪ, ಸ್ವಲ್ಪ ತಡಿ ಅಂತೀವಿ, ನಿಂದಿರೋದಿಲ್ಲ. ನೋಡ್ರಿ, ಅವರೇ ಕರೀತಾರೆ ದೇವತೆಗಳನ್ನ, ಮೃತ್ಯು ದೇವತೆಗಳನ್ನ ಅವರೇ ಕರೀತಾರೆ. ನಾವು ಕರೆಯೋರಾಗಬೇಕು ಅಂದಾಗ ಉದ್ಧಾರ. ದೊಡ್ಡವ್ರು ನೋಡ್ತೀವಿ, ಮಂತ್ರಾಲಯ ಪ್ರಭುಗಳು, ರಘುತ್ತಮ ಮಹಾಪ್ರಭುಗಳು, ನಮ್ಮ ಜ್ಞಾನಿಗಳಾದ ಮಾಧವ ತೀರ್ಥರು, ವಾದಿರಾಜರು, ಲೋಕದಲ್ಲಿ ಪದ್ಮನಾಭ ತೀರ್ಥರು ನೋಡ್ತಾ ಇದ್ದೀವಿ. ಅವರೆಲ್ಲ ದೇವತೆಗಳು ಕರೆದ್ರು. ಆಯ್ತಪ್ಪ, ನಾವು ಹೊರಡ್ತೀವಿ, ನಿಮ್ ಸಗಣ ಬರ್ತೀವಿ, ಬರ್ರಿ ಅಂದ್ರು. ಕರ್ಕೊಂಡು ಹೋಗೋದು. ಎಂಥ ಯೋಗ! ನ ಔಷಧಂ ನ ತಪೋದಾನಂ. ತಪಸ್ಸು, ದಾನ, ಇಷ್ಟು ದಾನ ಮಾಡೀನಿ, ಉಳಿಸೋದಲ್ಲ. ಕನ್ನಡ ಬೇಕಾದಷ್ಟು ದಾನ ಮಾಡಿಲ್ಲ, ಉಳಿದೇನು ಏನಿಲ್ಲ.
ನ ಮಾತ, ತಂದೆ ತಾಯಿಗಳು ಅಲ್ಲೇ ಇರ್ತಾರೆ ಮುಕ್ತಿ ಕಾಲದಲ್ಲಿ, ರಕ್ಷಣೆ ಮಾಡಕ್ಕಾಗಲಿಲ್ಲ. ನ ಬಾಂಧವ, ಬಾಂಧವರು ಸಾಧ್ಯನೇ ಇಲ್ಲ. ಯಾವಾಗ ಶಕ್ನೋತಿ ಪರಿತ್ರಾತು ನರಂ ಕಾಲೇನ ಪೀಡಿತಂ. ಮನುಷ್ಯನಿಗೆ ಆಯುಷ್ಯ ಮುಗಿತು ಅಂದ್ರೆ, ತಾನು ನಿಯಾಮಕನಾದವನು ಬಂದ ಅಂದ್ರೆ, ಅವನು ಅಪ್ಪಣೆ ಕೊಟ್ರೆ ಕ್ಷಣದಲ್ಲೇ ಮೃತ್ಯು ನಿಶ್ಚಿತ. ಆ ಮೃತ್ಯು ಬರೋದ್ರೊಳಗಾಗಿ ನಾವೇನ್ ಮಾಡ್ಬೇಕು ನೋಡ್ರಿ, ಬಹಳ ಎಚ್ಚರದಿಂದ ಲಕ್ಷ್ಯ ಕೊಟ್ಟು ಕೇಳ್ತೀವಿ. ಸಾಮಾನ್ಯ ಪುರಾಣ ಅಲ್ಲ, ನಗದು ಸ್ವಲ್ಪ ಇದ್ದರೆ ಹೊಳೋದು ಬಹಳ ಇರ್ತದೆ ಪುರಾಣ. ಮೃತ್ಯು ಸೂಚನೆಯನ್ನು ಕೊಡ್ತಾನಂತ ನಮ್ಮ ದೇವರು, ನಮಗೆಲ್ಲ ಮೃತ್ಯು ಸೂಚನೆಯನ್ನು ಕೊಡ್ತಾನ. ಹೆಂಗ್ ಕೊಡ್ತಾನ್ರಿ? 3 ಟೈಮ್ ಬರ್ತಾನ. 6 ತಿಂಗಳಿಗೆ ಬಂದ್ಬಿಡ್ತಾನೆ. 6 ತಿಂಗಳಿಗೆ ಬಂದಪ್ಪ ನೀನು 6 ತಿಂಗಳ ಮುಗೀತು, ಡಾಕ್ಟರ್ ಹೇಳ್ಬಿಡ್ತಾರೆ ಇಲ್ಲಿ ಬಹಳ ಆದ್ರೆ 6-5 ಮಂತ್ಸ್ ಹೋಗಿ ಅಷ್ಟರೊಳಗೆ ನೀವೇನು ಮಾಡ್ತೀರಿ, ಮನೆ ಕರ್ಕೊಂಡು ಡಾಕ್ಟರ್ ಹೇಳಿದ್ರು ಅಂದ್ರೆ ಗೆದ್ದಿವಿ ಅನ್ಬೇಕು ನಾವು, ಆನಂದ ಆಗಬೇಕು. ಇದೆಲ್ಲ ಭಾಗವತದಲ್ಲಿ ಉಕ್ತವಾಗಿರ್ತಕ್ಕಂತಹ ಕಥಾ. ಪರೀಕ್ಷಿತ್ ರಾಜನಿಗೆ ಕಲಿ 6 ತಿಂಗಳ ಮೊದಲು ಬಂದು ಹೇಳಿದೆ, ಅಪ್ಪ ಪರೀಕ್ಷಿತ, ಇದು ನನ್ನ ರಾಜ್ಯನು, ನಾನು ಬಂದು ಬಹಳ ದಿವಸ ಆಯ್ತು, ಆಯ್ತು ಇನ್ನು ಇರುವಾಡ್ದೆ ನೀನು, ನಾನು ಬರ್ತೀನಿ, ನೀ ಜಗ ಬಿಟ್ಟು ಹೋಗು ಅಂದ. ಪರೀಕ್ಷಿತ ಎಚ್ಚರ ಆಗಲಿಲ್ಲ. ನಿಗ್ರಹ ಮಾಡ್ತೀನಿ ಅಂತ ಹೊರಟ, ದೈವಶಕ್ತಿಯಿಂದ ನಿಗ್ರಹ ಮಾಡ್ತೀನಿ ಅಂತ ಹೊರಟ. ನೋಡ್ರಿ ಕಲಿ ಆವೇಶ ಯಾವ ರೀತಿ ಇರ್ತದೆ. ಮೃತ್ಯು ಸನ್ನಿಹಿತವಾದಾಗ ನಮ್ಗೆ ಎಚ್ಚರಿಕೆನೇ ಇರೋದಿಲ್ಲ, ಇಲ್ಲೇ ಜಾರಿ ಬಿತ್ತು. ನೋಡಿ ಎಚ್ಚರಿಕೆ ಕೊಡ್ತಾನೆ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಜೀವರಾಶಿಗಳಿಗೂ 6 ತಿಂಗಳ ಮೊದಲು ಎಚ್ಚರಿಕೆ ಕೊಡ್ತಾನೆ ನಮ್ಮ ದೇವರು. ಇನ್ನೂ ಎಚ್ಚರ ಆಗ್ಲಿಕ್ಕೆ ಏನ್ ಹೇಳ್ಬೇಕ್ರಿ? ಅದೇ ಮತ್ತೆ ಇನ್ನೊಂದು ಟೈಮ್ ಕೊಡ್ರಿ, ಮತ್ತೊಂದು ನಮ್ಮ ಕೇಳೋದೇ ಇನ್ನೊಂದು ಟೈಮ್ ಕೊಡ್ರಿ. ಏನ್ ಮಾಡ್ತೀವಿ? ಪಂಚಾಮೃತ ತಗೊಂಡು ಇನ್ನೂ ಸ್ವಲ್ಪ ಪಂಚಾಮೃತ ಹಟ್ಟಿ ತುಂಬ ಹೊರಗೆ ಬರ್ತಿರ್ತದೆ, ಅದೇ ನಮ್ಮ ಕುಡಿದು. ಎಂತ ಆಶಾ ಆಗೋದು ಜೀವನಕ್ಕೆ, ಹೌದಾ? ಎಂತ ಸ್ಥಿತಿ. ಮತ್ತೆ 7 ದಿವಸಕ್ಕೆ ಬರ್ತಾನೆ, ಅಪ್ಪ ಈಗ ರೆಡಿಯಾ ಅಂತ. ಅವಾಗ 7 ದಿವಸಕ್ಕೆ ತಗೊಂಡ್ತಾನ, ಇನ್ನೂ 7 ದಿವಸ ಅದಲ್ಲ, ಸ್ವಲ್ಪ ತಡಿ ಅಂತ. ಏನ್ ಮಾಡ್ತೀವಿ? ಪರೀಕ್ಷಿತ್ ರಾಜಿಗೆ ಏನಾಯ್ತು? 7 ದಿವಸಕ್ಕೆ ಬಂದ. ಶಾಪ ಕೊಡ್ತನೋ ಶೃಂಗಿ, 7 ದಿವಸ ಇವನ ಮೃತ್ಯು ಮುಗಿದೋತು ಅಂದ. ಅವನು ಮಹಾಜ್ಞಾನಿ. 6 ತಿಂಗಳಿಗೆ ಸ್ವಲ್ಪ ಎಚ್ಚರ ತಪ್ಪಿದ, 7ನೇ ದಿವಸಕ್ಕೆ ಎಚ್ಚರ ಹಿಡಿದ. ನಾವು ಸಾಯೋ ತನಕ ಎಚ್ಚರ ಹಿಡಿಯೋದಿಲ್ಲ. ಇನ್ನೇನು ಮೃತ್ಯು ಯಮದೂತರು ಬಂದು ನಗ್ಗ ಹಾಕಿ ಎಳೆಯೋ ಕಾಲಕ್ಕೆ ಸ್ವಲ್ಪ ತಡಿಯಪ್ಪ, ಅಲ್ಲಿ ಕಸಬರಿಗೆ ಎಲ್ಲಿಟ್ಟಾಳ ಸೊಸಿ ಕೇಳ್ತೀನಿ ಅಂತ ನಾವು ಏನು ಹಣೆ ಗಚ್ಚಬೇಕು. ಕಸಬರಿಗೆ ಹುಲ್ಲಾಗಿ ಹುಡ್ತದ, ಅದು ಎಮ್ಮೆಂಬುವಾದ ಸ್ವರದ ಭಾವ ತ್ಯಜಿತ್ತಂತೆ ಕಲೇವರಂ. ಎಂಥ ವಿಪತ್ಕಾಲ, ವಿಪರ್ಯಾಸ. 7ನೇ ದಿವಸಕ್ಕೆ ಎಚ್ಚರ. ಮತ್ತು 7 ದಿವಸ ಆಗಿದ್ದು ಮತ್ತೆ 48 ದಿವಸಕ್ಕೆ 48 ನಿಮಿಷಕ್ಕೆ ಬರ್ತಾನೆ ಮತ್ತೆ ದೇವರು, ಮೃತ್ಯು ಸೂಚಿಕೆಯನ್ನೇ ಕೊಡ್ತಾನೆ. ನೋಡಿ ಬಹಳ ಎಚ್ಚರದಿಂದ 48 ನಿಮಿಷ ಇರ್ತದೆ ಮೃತ್ಯು. ಏನಾಗ್ತದ? ಸರ್ವೇಂದ್ರಿಯಾಣಿ ಪ್ರಫುಲ್ಲ, ಎಲ್ಲ ಇಂದ್ರಿಯಗಳು ಹೃದಯೋನ್ಮುಖ ಆಗ್ತಾ ಬಂತ. ನೆನ್ಪಿಟ್ಕೊಳ್ರಿ, ನಮಗೆ 48 ನಿಮಿಷ ಮೃತ್ಯು ಸಮೀಪಿಸಿದಾಗ ಕಿವಿ ಹೋಗಿದ್ರೆ, ಕಣ್ಣು ಹೋಗಿದ್ರೆ, ನೋಡ್ರಿ ಕೈಕಾಲು ಬಿದ್ದಿದ್ರೆ, ಮೂಕನಾಗಿದ್ರೆ ಮಾತಾಡ್ತಾರೆ, ಉದ್ಧಾರ ಆಗಲಿ. ಎಂಥ ಕೃಪಾಶಾಲಿನಿ ನಮ್ಮ ದೇವರು ಶ್ರೀಮನ್ನಾರಾಯಣ, ಎಂಥ ದೊಡ್ಡವನು. ಇದನ್ನು ನಾನು ಪ್ರತ್ಯಕ್ಷ ಕಂಡವ್. ನಮ್ಮ ಅಜ್ಜಿ ಪಿತಾಮಹಿ ಹುಟ್ಟು ನಮ್ಮ ತಂದೆನ ಹಡೆದಾಗ ಆಕೆ ಕಿವಿ ಹೋದದ್ದು ಸಾಯೋ ತನಕ ಕಿವಿ ಬರಲಿಲ್ಲ. ಇನ್ನೇನು 48 ನಿಮಿಷ ಆಕೆ ಮರಣ ಹೊತ್ತು ಕರವಣೆ ಆಗಬೇಕು. ನನ್ನನ್ನು ಕರೆದ್ಲು, ಬಾ ಅಂದ್ಲು. ಹತ್ರ ಹೋದೆ, ಅಲ್ಲಿ ಇದನ್ನಿಟ್ಟಿನಿ ತೊಂಬ, ನೀರು ತೊಗೊಂಬಂದ್ಲು. ಅಲ್ಲಿ ನೀರಿಲ್ಲ ಅಂದೆ, ಅಲ್ಲೇ ಅದ ನೋಡು ಅಂದ್ಲು. ನೋಡ್ರಿ ಕಿವಿ ಕೇಳದೆ ಇರ್ತಕ್ಕಂತೆ, ಅಲ್ಲೇ ಇಟ್ಟೀನಿ ನಾನು ಅಂತ. ಏನ್ ಹೇಳ್ತೀವಿ? ಹಾ ಅಂದ. ನನಗೆ ಅವಾಗ ಆಶ್ಚರ್ಯ ಆಯ್ತು, ಇವ್ರು ಕೇಳಿಸ್ತಲ್ಲ. ಅಲ್ಲಿ 48 ನಿಮಿಷ ಕೇಳಿಸ್ತು, ಮಾತಾಡಿದ್ದು. 49 ನಿಮಿಷಕ್ಕೆ ಇಲ್ಲ. ಜೀವರಾಶಿಗಳಿಗೆ ಎಷ್ಟು ಎಚ್ಚರಿಕೆ ಕೊಡ್ತಾರೆ. ಆ ಕಾಲದಲ್ಲಿ ಜ್ಞಾನಿಗಳಾದವರು ರಾಮಕೃಷ್ಣ ಅವತಾರಗಳನ್ನ ಭಗವಂತ ನಾಮಸ್ಮರಣೆ
ನಾಮಸ್ಮರಣೆಯನ್ನ ಉಚ್ಚಾರಣ ಮಾಡಿಸಬೇಕು, ಕಿವಿಯಿಂದ ಕೇಳಿಸಬೇಕು. ನೋಡಿ, ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ದೇವರು ಎಷ್ಟು ಭಕ್ತವತ್ಸಲ, ಭಕ್ತಾಪರಾಧ, ಎಷ್ಟು ಅಪರಾಧಗಳನ್ನು ಮಾಡಿದ್ರು ಕೂಡ. ಹೌದಾ? ನಾರಾಯಣ ಅಂದಾಕ್ಷಣ ಅಶಾಬಿಳ ಮಹಾಘೋರ ಪಾಪಿಷ್ಟನಾದವನು ಕೇವಲ ಬಾಯಿಂದ ನಾರಾಯಣ ಅಂತ ಅವತಾರ ಆಗಿದ್ದ. ಖಟ್ವಾಂಗ ಮಹಾರಾಜ 48 ನಿಮಿಷದಲ್ಲಿ ಅಲ್ಲೇ ಸಮಾಧಿಸ್ಥನಾಗಿ ಕೂತುಕೊಂಡು ಭಗವದ್ ಧ್ಯಾನ ಮಾಡಿ ಮೋಕ್ಷಕ್ಕೆ ಹೋದ. 48 ನಿಮಿಷ. ಮೊದಲು ದೇವಾಸುರ ಯುದ್ಧದಲ್ಲಿ ಆಯುಷ್ಯ ಎಷ್ಟು ಅಂತ ನೋಡ್ರಿ ಅಂದ. ಮೊದಲು ರಾಜ್ಯ ಕೊಡೋದು ಕೇಳಿದ ಖಟ್ವಾಂಗ ಇಂದ್ರಗೆ. ಆಗ ಇಂದ್ರ ಅಂತ ಅಲ್ಲೋ ರಾಜ್ಯನ ಕೊಟ್ಬಿಡ್ತೀನಿ, ನೀನು ಆಯುಷ್ಯ ಹೋಗ್ತಿ ತಡಿ ಅಂದ. ಏನ್ ಮಾಡ್ತೀವಿ? ಅಯ್ಯೋ ಮರೆ 48 ನಿಮಿಷಕ್ಕೆ ಹೋಗ್ತೀವಿ ಅಂದ. ಯಾವ ದಲಿತ ರಾಜ್ಯ ಬೇಡ ಅಂತ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? 48 ನಿಮಿಷದಲ್ಲಿ ಉಚ್ಚಾರ. ನೋಡ್ರಿ ಎಷ್ಟು ಅವಕಾಶ ಕೊಡ್ತಾರೆ ನಮ್ಮ ಜೀವ. 6 ತಿಂಗಳ 7 ದಿವಸ 48 ನಿಮಿಷ ಎಂತೆಂಥವ್ರು ಉದ್ಧಾರ ಆಗ್ಯಾರ. ಹೌದಾ? ನಾವು ಉದ್ಧಾರ ಆಗಲಿ ಅಂತಲೇ ಹೊರಟಿದ್ದು ಗರುಡ ಪುರಾಣ. ಗರುಡ ದೇವರು ಭಗವಂತನನ್ನು ಕೂಡಿಸಿಕೊಂಡು ಸಂಚಾರ ಮಾಡೋ ಕಾಲ ಕೇಳಿದ್ದಿದ್ದು, ಅಪ್ಪ ಈಗರ ಕಷ್ಟದಲ್ಲೋ ನಿನಗೆ ಆ ಜೀವರಾಶಿಗಳ ಭಯಂಕರವಾದ ಭೀತಿಯಿಂದ ಯುಕ್ತವಾಗಿರ್ತಕ್ಕ ಭಯಾನಕವಾದ ಜೀವರಾಶಿಗಳಿದ್ದಾರಲ್ಲ ಭೂಲೋಕದಲ್ಲಿ, ಅವೆಲ್ಲವೂ ಹುಟ್ಟುತ್ತಾವಪ್ಪ. ಹೆಂಗ್ ಹುಟ್ಟುತ್ತಾವೋ ಗೊತ್ತಿಲ್ಲ, ಹೆಂಗಿರ್ತಾವೋ ಗೊತ್ತಿಲ್ಲ, ಹೆಂಗ್ ಹೋಗ್ತಾವೋ ಗೊತ್ತಿಲ್ಲ. ಬಂದದ್ದು ಗೊತ್ತಿಲ್ಲ, ಇರೋದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ. ಅಷ್ಟೇ ಫೋಟೋ ಪೂಜೆ ರಕ್ಷಣೆ ನಮಸ್ಕಾರ ಮಾಡಿಸ್ಕೊಂಡ್ಬಿಡ್ತಾವ. ಡೆತ್ ಸರ್ಟಿಫಿಕೇಟ್ ಅಂತ ಇರ್ತಾವ. ಒಂದ್ ಕಡೆ ಬರ್ತ್ ಸರ್ಟಿಫಿಕೇಟ್ ಇರ್ತದೆ, ಒಂದ್ ಕಡೆ ಡೆತ್ ಸರ್ಟಿಫಿಕೇಟ್. ಆದ್ರೆ ಎರಡೂ ಸರ್ಟಿಫಿಕೇಟ್ ಅಲ್ಲಿರ್ಬೇಕು. ಎಲ್ಲೇ? ಸ್ವರ್ಗಲೋಕದಲ್ಲಿ, ಯಮಲೋಕದಲ್ಲಿ, ಎಲ್ಲಾ ಲೋಕದಲ್ಲಿ ನಮ್ಗೆ ಎರಡೂ ಸರ್ಟಿಫಿಕೇಟ್ ಇದ್ರೆ, ಮುಂದೆ ವೈಕುಂಠ ಲೋಕದಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಲ್ಲ, ಡೆತ್ ಸರ್ಟಿಫಿಕೇಟ್ ಇಲ್ಲ. ಹೆಂಗ್ ವೈಕುಂಠ ಮತ್ತೆ ಇವತ್ತೆಲ್ಲ ಲೋಕದೊಳಗೂ ಡೆತ್ ಅಂಡ್ ಬರ್ತ್ ಎರಡೂ ಅವ. ಆದ್ರೆ ವೈಕುಂಠದೊಳಗೆ ಕೇವಲ ಬರ್ತ್ ಸರ್ಟಿಫಿಕೇಟ್ ಮಾತ್ರ. ಸೃಷ್ಟಿ ಒಳಗೆ ಹೋಗಿತ್ತು, ಆ ಭಗವಂತನನ್ನ ಪ್ರವೇಶ ಮಾಡಿದ್ದು ಒಂದೇ, ಅಲ್ಲಿ ಸಾವಿಲ್ಲ. ಆ ಲೋಕವನ್ನ ಬಯಸ ಅದ್ರಿ. ಮತ್ತು ಮರಣ ಸೂಚಕ ಹಿಂಗೆ ಹೇಳಿದ್ರಿ. ಇದು ಒಂದು ಮಹಾಭಾರತದ ಒಂದು ಕಥೆ ಬರ್ತದೆ. ಭೀಷ್ಮಾಚಾರ್ಯ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ. ವಿಶ್ವಪರದಲ್ಲಿ ಬರ್ತದೆ. ಬ್ರಾಹ್ಮಣ ಅಂತಾರ, ಭೀಷ್ಮಾಚಾರ್ಯ ಅಂತಾರ, ನೀವು ಸತ್ಯವಂತಿ ಕೇಳಿದ್ನಲ್ಲ ಅಂತ. ಏನಾಗಬೇಕು? ಭೀಷ್ಮಾಚಾರ್ಯ ಅಂತಾರ, ಅಲ್ಲ ಸ್ವಾಮಿ ಕೇಶವಾಚಾರ್ಯ ತಾವು ಹೋಗ್ಯಾರ ಅಂತ ಸುದ್ದಿತ್ತು ಅಂತ. ಆಗ ಆಚಾರ್ಯ ಹೇಳ್ಬೇಕು, ಬ್ರಾಹ್ಮಣ ಹೌದು ಸ್ವಾಮಿ ಸತ್ತಿದ್ದೆ ಅಂತ. ಏನ್ ಹೇಳ್ಬೇಕು? ಮತ್ತೆ ಹೆಂಗ ಬಂದ್ರಿ ಅಂದ್ರು ಭೀಷ್ಮಾಚಾರ್ಯ. ಏನ್ ದೊಡ್ಡ ಕಥೆ ಅಂತ, ಬಾ ಮನೆಗೆ ಹೋಗ್ತೀನಿ ಅಂತ ಹೇಳಿ ಭೀಷ್ಮಾಚಾರ್ಯ ತಮ್ಮ ರಾಜ್ಯಕ್ಕೆ ಹಸ್ತಾವತಿ ಕರ್ಕೊಂಡೋಗಿ ಆ ಬ್ರಾಹ್ಮಣನ ಮುಖಾಂತರ, ನೋಡ್ರಿ ಎಷ್ಟೆಷ್ಟ ಕಥೆಗಳವ, ಎಂತೆಂತಹ ಕಥೆಗಳು ಓದ್ಬೇಕು. ಇವೆಲ್ಲ ದರಿದ್ರ ಮೊಬೈಲ್ ಬಿಡ್ಬೇಕು ಆದಷ್ಟು ನಾವು. ಇಲ್ಲ ಮೊಬೈಲ್ನಾಗ ಯೂಟ್ಯೂಬ್ ಕಳಿಸಿರ್ತಾರ ಕತ್ತುದು, ಅವನು ಕೇಳಬೇಕು. ಅವನ್ನಾರ ಮಾಡ್ರಿ, ಇಲ್ಲ ಓದಾರ ಓದ್ರಿ, ಎರಡೇ ಒಂದು. ಇದನ್ನ ನೋಡ್ರಿ, ಅದನ್ನು ಓದ್ರಿ. ಹೌದಾ? ಆಗ ಅದಪ್ಪ ಹೌದು ಸ್ವಾಮಿ ಹೋಗಿದ್ದೆ, ಒಂದು ಇದೊಂದು ನಡಕದ ಹೊಂಟಿದ್ದೆ, ದಪ್ಪಂತ ಬಿದ್ದು ಬಿಟ್ಟೆ. ಬಿದ್ದ ಮೇಲೆ ಕರ್ಕೊಂಡು ಹೋಗ್ಬಿಟ್ರು. ಯಮದೇವರು ನಿಂದಿಸಿದ್ರು. ಎನ್ಕ್ವೈರಿ ಆತು, ಅಷ್ಟು ಎನ್ಕ್ವೈರಿ ಆತು. ಆ ಯಮದೇವರು ಆ ಕಡೆ ಅಡ್ಡಾಡಕ್ಕೆ ಕಟ್ಟಿದ್ರು. ಹಿಂಗೆ ಕಟ್ಟಾಡ್ತಾರೆ ಯಮದೇವರು ಅಂತ ನಾನು ಅನ್ಕಂಡೆ. ಆಗ ಅವರೊಂದು ಯಮದೋತರು ಕಳೆದ್ರು. ಯಮದೋತ್ರಿ ಬುದ್ಧಿಲ್ಲ ನಿಮ್ಗಂದ್ರು. ಏನ್ ಸ್ವಾಮಿ ಅವ್ರು ಇದನ್ನೇ ಕಟ್ಕೊಂಡು ಇನ್ನೂ ಕಣ್ಣಂಗ ಆವಿಷದ. ಇದನ್ನೂ ಭೀಷ್ಮಾಚಾರ್ಯ ದರ್ಶನ ಆಗ್ಬೇಕು, ಪಾಂಡವರ ದರ್ಶನ ಆಗಬೇಕು, ಕೃಷ್ಣನ ದರ್ಶನ ಆಗಬೇಕು. ಇದರಿಂದ ಮಹೋಪಕಾರದ ಇದನ್ನೇ ಕರ್ಕೊಂಡು ಇದು ಸ್ವಾಮಿ ಕನ್ಫ್ಯೂಸ್ ಆಗ್ಯದ. ನಮ್ಮಲ್ಲಿ ಕನ್ಫ್ಯೂಸ್ ಆಗಿತ್ತು. ಪ್ರಹ್ಲಾಚಾರ ಅರೆಸ್ಟ್ ಮಾಡಂದ್ರೆ ಯಾವತ್ತೋ ಬರ್ತಾನೆ ಕೇಶವಾಚಾರ್ಯ ಅಂತ ಈ ಅರೆಸ್ಟ್ ಆಗೋದ್ರೆ ಯಾವ ಅರೆಸ್ಟ್, ಯಾವ ಆಚಾರ್ಯ ಆದ್ರೆ ಹೆಂಗೆ ಅಂತ. ನಿಜ ಕಾಲಕ್ಕೆ ಹಂಗ ಇತ್ತು. ಯಾವ ಗೋಧಿ ಆಚಾರ್ಯ ಪಟಜಾರ ಆಗ್ಬಿಟ್ಟು ಯಾವ ಆಚಾರ್ಯ ಆದ್ರೆ ಹಂಗ ಎಂಥ ವಿಚಿತ್ರವಾದದ್ದು. ಹೌದಾ? ಲಕ್ಷಣವಾದದ್ದು ಭಗವಂತನ ಆದೇಶ. ಅವರು ಕೇಳಿದ್ರು, ಏನ್ ಸ್ವಾಮಿ ಎಂಥ ಯಮಲೋಕ, ಏನ್ ಯಮದೇವರು, ಏನ್ ಆಕಾರ, ಎಷ್ಟು ನರಕಗಳು ಎಲ್ಲ ತೋರಿಸಿದರೆ ನನಗಂತ ಅವನು ಆಚಾರ್ಯ ಬ್ರಾಹ್ಮಣ. ಯಾರಿಗೆ? ಭೀಷ್ಮಾಚಾರ ಬಂದ. ಆಗ ಗಲಗಲ್ ಬರ್ತಿದ್ರು ಭೀಷ್ಮಾಚಾರ. ಮಹಾರಾಯ
ಎಂಥ ಸತ್ಯನೋ ಇದು ಅಂತ ಭೀಷ್ಮಾಚಾರ್ಯ ಅವಲೋಕಿಸಬೇಕು. ಇದು ಮಹಾಭಾರತ ಕಥೆಯ ಮನೆ ಮೊನ್ನೆ ಹೋಗಿ ಬಂದು ಯಾರ್ಯಾರು ಹೋಗ್ಯಾರ ಮೊನ್ನೆ ವಿಜಯದಾಸರು ಮತ್ತೆ ಬಿಟ್ಟು ವಿಜಯದಾರ ಆರಣ್ಯ ಬಂದ ಹೋಗಿ ನೆನಪಿರ್ತದೆ. ಊಟ ಮಾಡಿ ಮೇಲೆ ಸಾರಲ್ಲ ಪಾರಲ್ಲ ಉಂಡ ಮತ್ತೆ ವಿಜಯದಾಸ ಹೋಗಿದ್ರಿಲ್ಲ, ಯಾರು ರಕ್ಷಣೆ ಮಾಡ್ಲಿಕ್ಕೆ ಅಪಮೃತ್ಯುವನ್ನು ಹೊಂದಿರತಕ್ಕ ಮೋಹನದಾಸರನ್ನ ಉದ್ಧಾರ ಮಾಡ್ಲಿಕ್ಕೆ ಮೇಲೆ ಹೋಗಿ ಇಲ್ಲ ಕರ್ಕೊಂಬರ್ಬೋದು. ಕರ್ಕೊಂಬರೋ ಶಕ್ತಿ ಇದ್ರೆ ಹೋಗ್ರಿ, ಇಲ್ಲ ನಿಮ್ಮ ಧರ್ಮ ಇತ್ತು ಅಂದ್ರೆ ಅವರೇ ಬಿಡುಗಡೆ ಮಾಡ್ತಾರೆ. ಆದ್ರೆ ಧರ್ಮ ಇರಬೇಕು, ಇಲ್ಲಿ ಧರ್ಮ ಇರಬೇಕು, ಇಲ್ಲ ಅಲ್ಲಿ ಧರ್ಮ ಇರಬೇಕು. ಆ ಎರಡು ಧರ್ಮ ಇದ್ರೆ ನೀವು ಜೀವಂತವಾಗಿ ಸುಖವಾಗಿ ಮಹಾನುಭಾವರು. ಅದಕ್ಕೋಸ್ಕರ ಇಲ್ಲಿ ವಿಷಯ ಇಷ್ಟೇ ತಿಳ್ಕೊಳ್ಬೇಕು. ಘನಘೋರವಾದ ಯಮಲೋಕ ಅದ ಅಲ್ರಿ. ಮತ್ತೆ ನಮ್ಗೆ ಮೃತ್ಯು ಬರೋದು ಹೆಂಗ್ ಗೊತ್ತಾಗ್ತದೆ? ಗರುಡ ಕೇಳ್ತಾನೆ, ಯಾಕೆ ಕೇಳೋದಿಲ್ಲ ಇದನ್ನ? ಗರುಡ ಕೇಳ್ತಾನೆ ಮೇಲೆ ಮೇಲೆ ನಮ್ಮ ಸಲ ಕೇಳ್ತಾನೆ, ಅವನಿಗೇನು ಮೃತ್ಯು? ಅವನಿಗೆ ಮೃತ್ಯು ಇಲ್ಲ, ಬೈಕೊಳ್ತಾನೆ ಅವನ ಮೇಲೆ ಪ್ರಾಪ್ತಿ. ಶೇಷದೇವರಿಗೆ, ಗರುಡ ದೇವರಿಗೆ, ಶೇಷ ಗರುಡಾದಿಗಳಿಗೆಲ್ಲ ಒಮ್ಮೆಲೆ ಮೋಕ್ಷನೇ. ಅವರಿಗೆಲ್ಲ ಪುನಃ ಇಲ್ಲ, ನಮ್ಮಿಚ್ಛೆ ಬರುವುದು ಹೋಗುವುದು ಇಲ್ಲ. ಗರುಡ ದೇವರಿಗೆ ನಮಗೆಲ್ಲ ಕೇಳ್ತಾರೆ, ನಮ್ಮ ಸಲ ಕೇಳ್ತಾರೆ. ಏನ್ ಕೇಳಿದ್ರು? ಗೊತ್ತು ಹೆಂಗ್ ಬರ್ತದ್ರಿ? ಅದಕ್ಕೆ 3 ಉದಾಹರಣೆ ಹೇಳ್ಬೇಕಾದ್ರು ನೋಡ್ರಿ. ಗೊತ್ತದೋ ಇಲ್ಲೋ ನಾನಂತ ಹೇಳಿಬಿಡ್ತೀನಿ. ಯಾಕಂದ್ರೆ ಇಲ್ಲಿ ಕೂಡಿಸಿರಿ, ಯಾಕಂದ್ರೆ ನಾನು ಹೇಳಿಲ್ಲ ಅಂದ್ರೆ ಮರ ಆಗಿ ಹೋಗ್ತೀನಿ. ಅನಂತ ಕಥೆ ಕೇಳಿದಿಲ್ಲ. ಬ್ರಾಹ್ಮಣ ಧರ್ಮ ರಹಸ್ಯವನ್ನ ಹೇಳಿಲ್ಲ ಅಂದ್ರೆ ಏನಾಗ್ತಾನೆ? ಮರ ಆಗಿ ಹುಟ್ಟುತ್ತಾನ. ವೇದಾಧ್ಯಯನವನ್ನು ಉಪದೇಶ ಮಾಡಲಿಲ್ಲ ಅಂದ್ರೆ, ವೇದದ ರಹಸ್ಯವನ್ನು ತಿಳಿಲಿಲ್ಲ ಅಂದ್ರೆ, ಶಾಸ್ತ್ರದ ಉಪದೇಶ ಮಾಡಲಿಲ್ಲ ಅಂದ್ರೆ ಮರ ಆಗಿ ಹುಟ್ಟುತ್ತಾನ. ಆಗೋದು ಬೇಡ. ಏನೋ ಮರ ಜನ್ಮ ಕೊಟ್ಟರು ಮತ್ತೆ 2ನೇ ಹುಡುಗಾಗ ಒಂದು ಉತ್ತಮವಾದ ಮಾವಿನ ಗಿಡ ಆಗಿ ಮಾವಿನ ಹಣ್ಣು ಕೊಡಲಿ ಅಷ್ಟೇ. ಏನು 3 ಉದಾಹರಣೆ ಹೇಳ್ತಾರೆ. ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ಮುಂಜಾನೆ ಸಿಟ್ಟು ಎದ್ದುಗಳೇನೆ ಪ್ರತಿಯೊಬ್ಬ ಮನುಷ್ಯ ಇಷ್ಟು ಮಂದಿ ನೋಡ್ಬೇಕು ಅಂತ ಶಾಸ್ತ್ರ. ಏನೇನು? ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಇಷ್ಟು ಮಂದಿನ ಪ್ರಾತಃ ಕಾಲಕ್ಕೆ ಎದ್ದುಗಳೇ ನೋಡು. ಕಪಿಲಾಂ, ಕಪಿಲ ಅಂದ್ರೆ ಏನು? ಅದು ಹುಡುಗಿಯಲ್ಲ. ಮತ್ತೆ ಕಪಿಲ ಅಂದ್ರೆ ಆಕಳ, ಕರ್ರಿಗೆಲ್ಲ ಆಕಳ ನೋಡ್ಬೇಕಂತ, ಅದು ಶ್ರೇಷ್ಠ ಅಂತ ಹೇಳ. ಮತ್ತೊಂದು ವಿಷಯ ತಿಳ್ಕೊಂಡ್ರಿ. ಈಗ ಪಂಚಗವ್ಯ ಅಂತ ಮಾಡ್ತೀವಿ. ನಾವೇನ್ ಮಾಡ್ತೀವಿ? ಯಾವುದೋ ಒಂದು ಮಠಕ್ಕೆ ಹೋಗ್ತೀವಿ, ಆಕಳದ ಮಠ, ಆಕಳದ ಗುಡಿಗೆ ಹೋಗ್ತೀವಿ. ಅದ್ರಾಗ ಎಲ್ಲ ಹಾಳು ಬಂತು, ಮೊಸರು ಬಂತು, ಸಗಣಿ ಬಂತು, ಎತ್ತಿನ ಶಗಣು, ಆಕಳ ಶಗಣು ಅಂತೂ ಇಂತು ತಂದು ಪಂಚಗವ್ಯ ಮಾಡಿ ಕೊಡೋದು. ಹಾಕೊಂಡು ಏನೋ ಮಾಡಿ ಮತ್ತೆ ನೀರು ಕುಡಿಸ್ಕೊಟ್ಟು. ಹೌದಾ? ಪಂಚಗವ್ಯ ಅಂದ್ರೆ ಏನು? ಎಷ್ಟು ಶಾಸ್ತ್ರ ಚಂದ. ಪ್ರತಿಯೊಂದವ ಎಷ್ಟು ಜನ್ಮಗಳು ಹೇಳಿರೂ ಕಡಿಮೆ ಅದು ಶಾಸ್ತ್ರ. ಏನ್ ಪಂಚಗವ್ಯ? ಕಪಿಲ ಕರ್ರಗಿರೋ ಆಕಳದ ಹಾಲು ಬೇಕಂತೆ. ಅದರ ಹಾಲಷ್ಟೇ ಮತ್ತೆ ಮೊಸರು ತಂದಿದ್ವಿ. ಕೆಂಬಣ್ಣ ಇರ್ತಕ್ಕಂಥ ಆಕಳದ ಮೊಸರು, ಬಿಳಿ ಇರ್ತಕ್ಕಂಥ ಆಕಳದ ಉಚ್ಚಿ ಮೂತ್ರ, ಬಣ್ಣ ಬಣ್ಣ ಇರ್ತಾವ ನೋಡ್ರಿ, ಅವು ಸಗಣಿ. ತಿಳಿದ್ರೆ ಮತ್ತಿನ್ನೊಂದು ತರ ಆಕಳ ಇರ್ತದ, ಒಂದು ವಿಲಕ್ಷಣ ಇರ್ತದ ಆಕಳ. ಅದ್ರದ್ದು ಏನ್ ತರಬೇಕು? ತುಪ್ಪ ಬಹಳ ಚಲೋ ಇರ್ತದಂತ. ಇದು ಸೇರಿಸಿದ್ರೆ ಪಂಚಗವ್ಯ ಆಗ್ತದೆ. ನಾವು ಯಾವುದು ಏನು ಪತಂಜಲಿ ಸ್ಟೋರ್ಗೆ ಹೋಗೋದು, ಪಂಚಗವ್ಯ ಕೊಡ್ರಿ ಎಂಬುದು, ಗಟ ಗಟ ಅಲ್ಲೇ ಕೊಡೋದು, ಅಲ್ಲೇ ವಾದ್ಯ ಬರ್ತಿರ್ತಾರೆ. ಎಲ್ಲರ ಪಂಚ ಗವ್ಯ. ಪಂಚ ಅಂದ್ರೆ 5, ಗವ್ಯ ಗವಿ ಸಂಬಂಧಿ. ಗವಿ ಸಂಬಂಧಿ ಅಂದ್ರೆ ಆಕಳ ಸಂಬಂಧಿಯಾದ 5 ಪದಾರ್ಥಗಳು. ನೆನ್ಪಿಟ್ಟುಕೊಳ್ರಿ. ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಸಿಗ್ತಾವ ತೊಗೊಂಡ್ ಬರ್ರಿ.
ದ್ವಾದಶಿ ದಿವಸ ಮುಂಜಾನೆ ಹುಡುಕಿಯತ್ತ ಕೂತ್ರೆ 12 ಆದ್ರೂ ಇಲ್ಲಿ ಊಟ ಮಾಡಿ ಹೋಗಿರ್ತಾರೆ, ನಿಮ್ಮ ಪಂಚಗವ್ಯ ಸಿಗೋದಿಲ್ಲ ಅಂತ ಕೆಲಸ ಮಾಡಬಾರ್ರಿ. ಅದಕ್ಕೆ ಸ್ವಲ್ಪ ತಿಳ್ಕೊಂಡಿರಿ ಶಾಸ್ತ್ರ. ಎಷ್ಟು ಸಾಧ್ಯ ಅಷ್ಟು ಮಾಡ್ರಿ. 5 ಆಕಳದ ತುಪ್ಪ, 1 ಆಕಳ ತುಪ್ಪ, 1 ಆಕಳ ಮೊಸರು, 1 ಆಕಳ ಮೂತ್ರ, 1 ಆಕಳ ಮಯ, ಗೋಮಯ, ಇವೆಲ್ಲ ಪಂಚಗವ್ಯ. ಕಪಿಲ ಈ ಆಕಳನ್ನ ನೋಡ್ಬೇಕಲ್ಲ. ಎರಡನೇದೇನು ನೋಡ್ಬೇಕು? ದರ್ಪಣ, ಕಣ್ಣಿ ನೋಡ್ಬೇಕು. ಎದ್ದುಗಳನ್ನೇ ಕಣ್ಣಿ ನೋಡ್ಬೇಕು. ಆಕಳ ಸಿಗದಾಗ ನಮ್ಮ ಮಾಡಿ ನಾವು ಹೋಗ್ತೀವಿ ಹಂಗೆ. ನಮ್ಮ ಮೃತ್ಯು ಸನ್ನಿಹಿತವಾಗಿತ್ತು ಅಂದ್ರೆ ನಮ್ಮ ಕಾಲು ಕಾಣಿಸ್ತಾವ, ಹಾಳಾಗಿ ಹೋಗ್ತಾರೆ. ಕಾಲು ಕಾಣಿಸೇ ಬಿಡ್ತದೆ ಅಂದ್ರೆ ನಿನಗೆ ಗ್ಯಾರಂಟಿ 6 ತಿಂಗಳ ಹೇಳಿ ಕಣ್ಣಿನ ನೋಡೋದಲ್ಲ ಅಮ್ಮ. ಇನ್ನೊಂದು ವಾದ ಇವೆಲ್ಲ ನಮ್ಮಲ್ಲಿ ವಿತಂಡವಾದಿಗಳು ಭಾರಿ ಇರ್ತಾವ. ಭಾರಿ ಅವ್ರು ಜಾಮಲೋಕಕ್ಕೆ ಹೋಗಿದ್ದಂತ ಹೇಳಿದೆ. ಅವ್ರು ಪುರಾಣಿಕ ಕಚ್ಚಾಟಮ್ಮಂತ ಹೇಳಿದ್ರು, ತಾಯಿ ಭಜನೆ ಹೇಳ್ತಿದ್ರು. ಏನಪ್ಪ, ಪರಸ್ತ್ರೀ ದಮನ ಮಾಡಿದ್ರೆ ದೊಡ್ಡದು ಲೋಹದ, ಅದ್ಭುತವಾದ ಲೋಹದ ಪರಸ್ತ್ರೀ ಯಾರ್ಯಾರು ಗಮನ ಮಾಡುತ್ತಾರೋ ಅದನ್ನ ಏನ್ ಮಾಡ್ತಾರೋ ಅಂದ್ರೆ ಹೋಗಿ ಅದನ್ನು ಆಲಿಂಗನ ಮಾಡಿಸ್ತಾರ. ಸುಡುವಂತಹ ಲೋಹದ ಕಂಬವನ್ನ ನೋಡಂತ ಏನ್ ದೊಡ್ಡಾಗದ್ರಿ ಅಂದ. ನಾನು ಲೈನ್ ನಿಂತ್ಕೊಂಡ್ಬಿಡ್ತೀನಿ ಅಂದ. ನಾನು ಮಾಡಿದ್ದೆ ಗ್ಯಾರಂಟಿ. ಎಲ್ಲರೂ ಆದ್ಮೇಲೆ ಕಣ್ಣಿಗೆ ಹಾಕ್ತಾರೆ, ಆಮೇಲೆ ಆಲಿಂಗನ ಮಾಡ್ಕಿದ್ದೆ ಅಂತ. ನೋಡಿ, ಇಂಥ ವಿತಂಡವಾದಿಗಳು ಇರ್ತಾರೆ. ಹೌದ್ರೆ ಹಂಗಲ್ಲ ಶಾಸ್ತ್ರ. ನೋಡಿ, ನಮ್ಮ ಕಾಲು ಕಾಣಿಸ್ತದೆ, ಸ್ವಚ್ಛ ಕಾಲು ಕಾಣಿಸ್ತದ, ಮಾರಿನೇ ಕಾಣಿಸ್ತದೆ. ಆಗಿಂದಾಗಲೇ ಗಾಬರಿ ಆಗಬಾರ್ದು. ಜ್ಞಾನಿಗಳ ಹತ್ರ ಹೋಗಬೇಕು. ಅಂತ ಹೇಳಬೇಕು. ಮನೆಗೆ ಯಾರಿಗೂ ಹೇಳಬಾರ್ದು. ಯಾಕಂದ್ರೆ ಮನೆಗೆ ಹೇಳಿದ್ರೆ ಅವು ಗಾಬರಿ ಇವು ಗಾಬರಿ ಆಗಿ ಮತ್ತೆ ಡಾಕ್ಟರ್ ಕರ್ಕೊಂಡು ಹೋಗಿ ಅಲ್ಲಿ 6 ತಿಂಗಳು ಗ್ಲೂಕೋಸ್ ಇರಿಸಿದ್ರೆ ದವಾಖಾನೆಗೆ ಹೋಗ್ಬಿಟ್ಟು ಏನ್ ಮಾಡಬೇಕು? ಸ್ವಾಸ್ಥಂ ನಿರುಜಂ ಪಿಂಡಂ. ತನ್ನ ದೇಹ ಗಟ್ಟಿರ್ಲಿಕ್ಕೆ ಮೃತ್ಯು ಸೂಚಕವಾದಾಗೆ ಏನ್ ಮಾಡಬೇಕು? ಪದದಾನ ಅಂತದಲ್ಲಿ ಏನದ ಪದದಾನಗಳು ಅಂತವು. ಪ್ರಕೃತಿ ಸಂಬಂಧವಾದ ದಾನಗಳನ್ನೆಲ್ಲ ಕೊಡ್ಬೇಕಲ್ಲಿ. ಯಾಕಂದ್ರೆ ನಾವು ಯಮಲೋಕಕ್ಕೆ ಹೋಗಬೇಕಾದ್ರೆ ಅದಾದ ವಿಷಯದ ಹೇಳಿದಂಗೆಲ್ಲ ಹೋಗ್ತಾ 12 ಆದ್ರೂ ಮುಗಿದಲ್ಲಿ ಹಾದಿಗೆ ಹೋಗೋಕಾಲ 16 ಪಟ್ಟಣ, ಸೌರಿಪುರ, ನಗೇಂದ್ರ ಭವನ, ಕ್ರೌಂಚಾಪುರ, ಬಕ್ವಾಪದ, ನೋಡ್ರಿ ನಾನಾಕೃಂದಪುರ, 16 ಪಟ್ಟಣ. ಅಲ್ಲಿ ಹೋಗೋ ಕಾಲಕ್ಕೆ ಭಯಂಕರವಾಗಿರ್ತಕ್ಕಂಥ ಏನು ಹಲಸಿನ ಮಳಿ, ಕೆಟ್ಟು ಬಿಂಚಿಕಲ್ಲು, ರಕ್ತದ ಮಳಿ, ಎಲುಬಿನ ಮಳಿ, ಬೆಂಕಿ ಮಳಿ, ಸಣ್ಣ ಬರ್ಫಿನ ಮಳೆ ಬರ್ತಿರ್ತದೆ. ಇಲ್ಲಿ ನಾವು ದಾನ ಕೊಟ್ರೆ ಛತ್ರಿ ಕೊಡ್ತಾರೆ, ಚಪ್ಪಲಿ ಕೊಡ್ತಾರೆ, ಮುಳ್ಳಿನ ಕಟ್ಕೊಂಡು ಹೋಗ್ತಾರೆ. ನಾಯಿ ನರಿಗಳೆಲ್ಲ ನಮ್ಮ ಬೆನ್ನು ಹತ್ತಾವ. ವಸ್ತ್ರದಾನ ಮಾಡಿದ್ರೆ ಕಂಬಳಿ ಕೊಡ್ತಾರ, ಲೋಹದಾನ ಮಾಡಿದ್ರೆ ಹೊಡೆಯೋದಿಲ್ಲ. ಅವಾಗ ಏನ್ ಮಾಡ್ಬೇಕು? 6 ತಿಂಗಳ ಅಂದ್ಗಳೇ ಬಡ ರೆಡಿ ಆಗ್ಬೇಕು. ಯಾರಿಗೆ ಹೇಳ್ಬಾರ್ದು, ಹೇಳ್ಬಾರ್ದು. ದಾನಗಳು ಕೊಟ್ಟಂತ ಕೊಟ್ಟರು ಇದ್ದಾಗ ಕೊಡ್ಬೇಕು ಅಷ್ಟೇ. ನಿರ್ಜಾನ್ ಪಿಂಡ ನೋಡಿ ಎಷ್ಟು ಚಂದ ಹೇಳ್ತದೆ. ನಮ್ಮ ಭಾಗವತರೆಲ್ಲ ಇದ್ದಾಗ ದಾನ, ಚಪ್ಪಲಿ ದಾನ, ಆಚಾರ ಕರಿವು ಕಂಟಿರ್ತಾರೆ. ಬರೀ ಹೇಳ್ತಾರೆ ನಿಮ್ಗೆ ಯಾವ ಸೈಜ್ ಬೇಕು ತಗೊಳ್ರಿ, ಅಂಗಡಿ ಕರ್ಕೊಂಡು ಹೋಗ್ಬೇಕು. ಅಲ್ಲೇ ಅಂಗಡಿ ಒಳಗೆ ಮನೆಗೆ ಬಂದು ಮತ್ತೆ 100 ರೂಪಾಯಿ ಕೊಡತ್ತಂದ್ರೆ 50 ರೂಪಾಯಿ ಕೊಡ್ತಾರೆ. ಹೆಂಡತಿ ಮಕ್ಕಳು ಇವು ಸುಮ್ಮನೆ ಕೂಡೋದಲ್ಲ. ಅದ್ರಾಗಿ ಕೃಷ್ಣ ಕಡೆಗೆ 10 ರೂಪಾಯಿ ಕೊಟ್ಟು ಕಬ್ಬಿಡ್ತಾರ. ನೋಡ್ರಿ ಎಷ್ಟದ ದಾನಕ್ಕೆ ಸ್ವಕೀಯಂ ಸಮಾಚಾರ. ಅಲ್ಲೇ ಒಂದು 100 ರೂಪಾಯಿ ಕೊಟ್ಟು ಚಪ್ಪಲಿ ಕೊಡಿಸಿ ಸ್ವಾಮಿನ ಉದ್ಧಾರ ಮಾಡ್ರಿ ಅಂದ್ರೆ ಯಮದೇವರಂತಾರ ಭಲೆ ನಡಿ ಆರಾಮ್ ಹೋಗ್ಬೋದು. ಇದ್ದಾಗ ಕೊಡ್ಬೇಕಪ್ಪ ದಾನ. ಇಲ್ರಿ ನಮ್ಮ ಮಕ್ಕಳು ಕೊಡ್ತಾರೆ ಗ್ಯಾರಂಟಿ ಇದ್ದಾಗ ಕೊಡು. ಆದ್ರೆ 50 ಅದು ಮಕ್ಕಳು ಕೊಟ್ಟದ್ದು ಕೇವಲ 50 ಅಷ್ಟೇ. ನಿನಗೆ 100 ಬೇಕಂದ್ರೆ ನೀನಿದ್ದಾಗ ಕೊಡು. ಶಯ್ಯಾದಾನ ಕೊಡ್ಬೇಕು. ಇಲ್ರಿ ಶಯ್ಯಾದಾನ ಪಾಪ ಲಗ್ನ ಮಡಿಕೆತ್ತಿರ್ತಾವ, ಕರಿಬೇಕು ಬಾಯಿಲಿ ಎಂತ ಕಾದಿದ್ದೆ ಡಾಕ್ಟರ್ ಕೊಂಡು ಮಾಡಿ ಒಂದು ಸ್ವಾಮಿ ಊರ್ಧ್ವಲೋಕೆ ಸುಖ ಗಮನ ಧ್ಯಾನ ಕಾಲೆ ಶಯಾನಾರ್ಥಂ ಶಯ್ಯಾದಾನ ಮಗಂಕ ಮನುಷ್ಯನ ಕನಕ ಮಂತ್ರಾಕ್ಷತೆ ಹುಡುಕಂತೆಲ್ಲ ಅಂಗಡಿ ಬಂದು ಮಂತ್ರಾಕ್ಷತೆ ಬಡ ಮತ್ತೆ ಅಲ್ಲಿ ಬಿಟ್ಟು ಅವ್ರು ಬೈದು ಯಾಕಂದ್ರೆ ಹೊರಗಡೆ ಇದೆಲ್ಲ ಯಾಕೆ? ಅಲ್ಲಿ ಬ್ರಾಹ್ಮಣ ಕೊಟ್ಟು ಕಳಿಸು, ಮನೆಗೆ ಬಂದು ಆ ಬ್ರಾಹ್ಮಣ ಸಳಿ ನೀರುಗಳು ಗೆದ್ದು ಹೋಗಿ ಶಯ್ಯಾನ, ಲೋಹದಾನ, ವಸ್ತ್ರದಾನ, ಏನ್ರಿ ಊಟ ಧಾನ್ಯ ದಾನ, 6 ತಿಂಗಳ ದಾನ ಮಾಡ್ಕೊತಕ್ಕ. ಏನಾದ್ರು ಮೊದಲನೇದು ಇಂಥ ವಿಚಿತ್ರ. ಎರಡನೇದು
ಮೇಲೆ 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 ಕನಿಷ್ಠರೊಳಗೆ ಪ್ರಾತಃ ಕಾಲದಲ್ಲಿ ಬಾಗಿಲು ತೆಗೆದುಗಳೇ ಯಮದೇವರು ಯಮದೂತರು ಯಾವುದೋ ನಿಂತಂಗೆ ಕಾಣಿಸೋದು, ಕಣ್ತಿಕೆಂದ್ರೆ ಇಲ್ಲ ಅಂತ ಆಗೋದು. ಕನಿಷ್ಠನಾಗೂ ಯಮದೂತರು ಬರೋದು, ಕಟ್ಟಿಗೆ ಹೊತ್ಕೊಂಡು ಹೋದಂಗಾಗೋದು, ಯಾವ ಬ್ರಾಹ್ಮಣರು ಮನೆಗೆ ಬಂದಂಗಾಗೋದು, ಮನೆಗೆ ಊಟ ಮಾಡಿದಂಗಾಗೋದು ಶುರುವಾದ. ಇದು 6 ತಿಂಗಳು. ಇನ್ನು 3ನೇದು ಎಲ್ಲರೂ ಮಾಡ್ತೀರಿ, ಆದರೂ ಹೇಳ್ತೀರಿ, ಎಲ್ಲರೂ ಮಾಡ್ತೀರಿ. ನಾನು ಮಾಡಿ ತೋರಿಸಿದ್ರೆ ನೀವು ಶುರು ಮಾಡ್ತೀರಿ. ತೋರಿಸ್ರೆ ಹಚ್ಚಿಕೊಟ್ಟು ನೋಡಿ. ಇದು ಯಾರು ಹೇಳೋದು ರಹಸ್ಯ. ಇದು ಯೂಟ್ಯೂಬ್ನಾಗ ಬರಲಿ ಅಂತ, ಜ್ಞಾನಮಂದಿ ಯೂಟ್ಯೂಬ್ನಾಗ ಬರಲಿ, ಅಗಾಧ ವಿಷಯ ಬರಲಿ ಎಂಬುದಕ್ಕೆ ಈ ಜ್ಞಾನಮಂದಿ ಯೂಟ್ಯೂಬ್ ಪ್ರಾರಂಭವಾಗಿದೆ. ಅದರಲ್ಲಿ ರಹಸ್ಯಾತ್ಮಕ ವಿಷಯಗಳನ್ನ ಹೇಳಕ್ಕೆ ಹೊರಟಿದ್ದು. ನೋಡ್ರಿ, ಲಕ್ಷ್ಯ ಕೊಡ್ರಿ. ಆಗ ಕೈಯವರ ಇದು ನೆಲ ಮೇಲೆ ಇಡ್ರಿ, ಎಲ್ಲರೂ ಇಡ್ರಿ ನೆಲ ಮೇಲೆ. ಆಗ ಹಿಂಗೆ ಮಡಸ್ರಿ, ಹಿಂಗೆ ಆಗ ಹಿಂಗೆ ಮಡಸ್ರಿ, ಎಲ್ಲರೂ ನೋಡ್ರಿ. ನಾನು ಇಟ್ರೆ ಆಗ ಈ ಹಬ್ಬಟ್ಟು ಎತ್ರಿ ಬಂತ ಆನಂದವಾಗಿತ್ತು. ಇದನ್ನು ಮುಚ್ಚರಿ, ಇದನ್ನು ಎತ್ತರಿ ಬಂತ್ರ, ಇದನ್ನು ಎತ್ತರಿ, ಅದ್ರ ಬಗಲಾಗಿಂದ ಎತ್ತರಿ, ನೆಲಕ್ಕಿಟ್ಟ ಕರೆಕ್ಟ್ ಎತ್ತರಿ, ಕೆಳಗಿಡ್ರಿ ಕೆಳಗಿಡ್ರಿ. ಕೆಳಗಿಡೋಕಾಗ ಹಿಂಗಿಡ್ಬೇಕು, ಹಿಂಗ ನಾನು ನೋಡ್ರಾಗ ಹಿಂಗಿಡ್ರಾಗ ಎತ್ತರ. ಅದು ಯಾವಾಗ ಎದ್ದಿತೋ 6 ತಿಂಗಳ ಮೃತ್ಯು. ಇದು ಹೇಳುತ್ತದೆ. ಆಗ ಈ ಬಟ್ಟೆ ಹೇಳ್ತದೆ ನೋಡ್ರಿ, ಶಾಸ್ತ್ರ ಹೇಳ್ತದ, ಹೇಳೋದಿಲ್ಲ. ತಿಳಿದ್ರೆ ಇದು ಹೇಳ್ತದೆ, ಇದು ಹೇಳ್ತದೆ ನೆಲಕ್ಕಿಟ್ಟಾಗ, ಇದು ಹೇಳ್ತದೆ, ಇದು ಹೇಳ್ತದೆ. ಇದು ನೆಲಕ್ಕಿಟ್ಟಾಗ ಇದನ್ನ ಹೇಳ್ಬೇಕು ಸ್ವಜೋತಿಗಾಗ ಈ ಬಟ್ಟೆ ಹೆಂಗೆ ಹೇಳ್ತದೆ. ಯಾವಾಗ ಎತ್ತೋ ನಮ್ಮ ತಾತ ಅಜ್ಜ ಇದು ಈ ಕೆಲಸ ಮಾಡ್ತಿದ್ದ. ನಾವು ಯಾಕೆ ತಾತ ಅದೇ ಸಣ್ಣ ಸುಮ್ಮನೆ ಕೊಡೋದು. ಕಡೆಗೆ ಒಂದು ದಿವಸ ಯಾವಾಗ ಎತ್ತೋ ಆತನ ಲಹರಿನೇ ಬೇರೆ ಆಗಿದ್ದು. ನಮ್ಗೆ ಅವಾಗ ಗೊತ್ತಾಗಲಿಲ್ಲ ಯಾಕೆ ಮಾಡ್ತಿದ್ದ ಅಂತ. ಶಾಸ್ತ್ರ ಓದಿದ ಮೇಲೆ ಗೊತ್ತಾಗ್ತದೆ. ಇಷ್ಟು ಅಗಾಧ ವಿಷಯಗಳು. ನಮ್ಮ ಮೃತ್ಯು ಸೂಚಕಗಳನ್ನು ನಮ್ಮ ಪ್ರತಿನಿತ್ಯದಲ್ಲಿ ಭಗವಂತ ಶಾಸ್ತ್ರಗಳಲ್ಲಿ ರಚನೆ ಮಾಡಿಕೊಟ್ಟಿದ್ದಾನೆ. ನಾವಿಲ್ಲಿರುವವರಲ್ಲ, ಅಲ್ಲಿ ಅವರು. ಅಲ್ಲಿ ಸಂಪಾದನೆ ಮಾಡಿ ಮತ್ತೆ ಇಲ್ಲಿ ಸಂಪಾದನೆ ಮಾಡಕ್ಕೆ ಬರೋರು. ಏನು ದುಡ್ಡಲ್ಲ, ಧರ್ಮವನ್ನ, ಭಗವಂತನ ಜ್ಞಾನವನ್ನ, ನಮ್ಮ ಅಸ್ವಾತಂತ್ರ್ಯವನ್ನ, ಭಗವಂತನ ಸ್ವಾತಂತ್ರ್ಯವನ್ನ ಗಳಿಸಕ್ಕೆ ಬಂದವರು. ಇದು ಮೃತ್ಯು ಸೂಚಕ. ಇನ್ನ ಕಡೆಯದು ಕಿವಿಯಲ್ಲಿ 2 ಹೆಬ್ಬಟ್ಟೆಗಳಲ್ಲಿ ಇಟ್ಕೊಳ್ಳೋದು. ಗಟ್ಟೆ ಇಟ್ಟುಕೊಂಡಾಗ ಒಳಗೆ ನದಿ ಹರಿದಂತೆ ಕಾಣಿಸ್ತದೆ. ಚಲೋತ್ತೆ. ನದಿ ಒಳಗೆ ಕೂತಾಗ, ನದಿ ಒಳಗೆ ಇದ್ದಾಗ ನದಿ ಯಾಕೆ ಕಡ 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 ಹರಿತದೋ ಅದರಂತೆ ನದಿ ಹರಿತದೆ. ಆ ನದಿ ಹರಿತು ಅಂದ್ರೆ 6 ದಿನ ಮೃತ್ಯು. ಎಷ್ಟು ಎಚ್ಚರಿಕೆ ಕೊಡ್ತಾನೆ ನಮ್ಮ ದೇವರು. ನಾವು ಸ್ವಲ್ಪ ಆದ್ರೆ ಎಚ್ಚರ ಆಗ್ತೀವಿ. ಏನೇನಿಲ್ಲ, ಮೊದಲೇ ಮಾಡ್ಕೊಬಾರ್ರಿ. 60-70 ವರ್ಷ ಆಗಿದ್ದು ಇವೆಲ್ಲ ಪ್ರಯೋಗ ಮಾಡ್ತೀವಿ. ಈಗ ದಿನ ಮಾಡ್ಕೊಂತ ಕುತ್ಕೊಂಡು ಮನೆ ಯಾಚಾಗ ಹೇಳ್ತಾ ನಮ್ಮ ಕೊಡೋದು ಹಾಕಿದ್ದ ಇನ್ಮೇಲೆ ಯಾವ ಪುರಾಣ ಬರ್ತೀವಿ ಮನೆ ಕೂಡ ಮನೆ ಕೂಡ ಮಾಡ್ಕೊಬಾರ್ರಿ. ವಯಸ್ಸಾದಂಥದ್ರಲ್ಲಿ ವೀಕ್ಷಣೆ ಮಾಡ್ತಾ ಇರ್ರಿ. ಯಾವತ್ತಿಗೆ ಆ ಕಾಲಕ್ಕೆ ಬರ್ತದೋ ಗೊತ್ತಿಲ್ಲ ಅಂತ ಭಗವಂತ ಮೃತ್ಯು ಸೂಚಿಕೆಗಳನ್ನು ಕೊಡ್ತಾನೆ. ಕೊಟ್ಟು ನಂತರದಲ್ಲಿ ಜೀವರಾಶಿಗಳ ಕ್ರಮಣವನ್ನೇ ಹೇಳ್ತಾರೆ, ಜೀವರಾಶಿಗಳ ಉತ್ಪತ್ತಿಯನ್ನೇ ಹೇಳ್ತಾರೆ. ಎಷ್ಟು ಅಗಾಧವಾದ ವಿಷಯ. ಹೆಂಗೆ ಜೀವರಾಶಿಗಳು ಹುಟ್ಟುತ್ತಾರೆ? ಎಲ್ಲ ಜೀವರಾಶಿಗಳು ಪ್ರಕೃತಿ ಸಂಬಂಧಿತವಾಗಿ ಹುಟ್ಟುತ್ತವೆ. ದೇವತೆಗಳೆಲ್ಲ ಸ್ವಾಭಾವಿಕವಾಗಿ ಅಯೋನಿಸರವರೆಲ್ಲ ಅವರೆಲ್ಲ ಅವತಾರ ಮಾಡ್ತಾರೆ. ನಾವೆಲ್ಲ ಹುಟ್ಟೋದು ತಂದೆ ತಾಯಿಯ ಶುಕ್ಲ ಶೋಣಿತದಿಂದ ಬರ್ತೀವಿ. 5% ತಾಯಿ, 5 ಗರ್ಭೋಪನಿಷತ್ತು ಹೇಳ್ತದೆ. ಪಂಚತದಾಗುರ್ಧಂ 5 ತಾಯಿ, 5 ತಂದೆ, 10% ನಮ್ಮ ಹುಡುಗರು, 90% ಬೇರೆ ಇರ್ತಾವ. ನಮ್ಮಪ್ಪನಿಗೆ ನಾನು 90% ಬೇರೆ, 10% ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತೀನಿ ಅಷ್ಟೇ. ಎಲ್ಲ ಜೀವರಾಶಿಗಳು ಹಾಗೆ ಇರ್ತಾರೆ. ಆತ್ಮ ವೈ ಪುತ್ರನಾಮಾಸಿ ಸಜೀವ ಶರದಶತಂ ಅಂತ. ಅದಿದ್ದಕ್ಕೆ ಅಪ್ಪನ ಶ್ರಾದ್ದ ಮಾಡ್ತಾರ, ನಮ್ಮ ಅಪ್ಪ ಅಂತವ
10% ಭಗವಂತ ನಮ್ಮ ರಕ್ಷಣೆ ಮಾಡ್ಕೊಂಡು ಹೋಗ್ತಾನೆ. 90% ಜೀವರಾಶಿಗಳು ತಯಾರಿರ್ತಾವೆ. ಈ ಜೀವರಾಶಿಗಳು ಹೇಗೆ ಪ್ರವೇಶ ಮಾಡ್ತಾವೆ? ಎಂಥ ವಿಚಿತ್ರ. ನಾವು ಭೂಮಿಗೆ ಬರಬೇಕಾದ್ರೆ ಯಾವ ರೀತಿ ಬರ್ತೀವಿ ಅಂಬೋದು ಮುಂದೆ ಹೇಳ್ಯಾರ. 7ನೇ ಅಧ್ಯಾಯದಲ್ಲಿ ಬರ್ತದೆ ಹೇಳೋ ವಿಷಯ. ಅವನ್ನೆಲ್ಲ ಸಂಗ್ರಹ ಮಾಡಿ ನಿಮ್ಗೆ ಹೇಳ್ಬೇಕು. ನಾವು ಪುರಾಣ ಇತಿಹಾಸಗಳು ಹೆಂಗಿರ್ತಾವ ಅಂದ್ರೆ ಎಲ್ಲೋ ಸೇರಿರ್ತಾವ. ಅವನ್ನೆಲ್ಲ ಸಂಗ್ರಹ ಮಾಡಿ ಹೇಳ್ಬೇಕು. ಹಂಗ ಊಟಕ್ಕೆ ಹೋಗ್ಬಿಟ್ರೆ ನೀವು ನಿದ್ದೆ ಮಾಡ್ಲಕ್ಕೆ ಬರ್ತೀರಿ, ನಮ್ಮ ಪಾಡಿ ನಾವು ಪುಸ್ತಕ ಮುಗಿಸಿ ಕೃಷ್ಣ ಅರ್ಪಣ ಮಸ್ತು ಅಂತ ರಕ್ಷಿಸಿ ಕೊಟ್ಬಿಡ್ತೀವಿ. ಸಂಗ್ರಹ ಮಾಡಿ ಎಲ್ಲಿಂದ ಎಲ್ಲೇ ತರಬೇಕು. ಜೀವರಾಶಿಗಳ ಉತ್ಪತ್ತಿಯನ್ನು ಹೇಳಿಲ್ಲ ಅಂದ್ರೆ ಭರ್ತಿ ಆಗಲ್ಲ. ಕೊಡ್ತಾವ ಜೀವರಾಶಿಗಳು ಎಲ್ಲವೂ ಯಮಲೋಕದಾಗ ಇರ್ತಾವ. ಓಸು ಜೀವರಾಶಿಗಳು. ಆ ಯಮಲೋಕ 4 ಪಟ್ಟಣ 1,00,000 ಯೋಜನ ಭೂಲೋಕದಿಂದ ಅಂತರದಲ್ಲಿ ಸೃಷ್ಟಿ ಮಾಡ್ಯಾರ ದೇವರು. ಅಂತರ ಮೇಲೆ ವಿಶ್ವಕರ್ಮ ಸೃಷ್ಟಿ ಮಾಡಿದ್ದು ಯಮಲೋಕ 1,00,000 ಯೋಜನ ವಿಸ್ತಾರವಾಗಿದೆ. ಅದರೊಳಗೆ 4 ಭಾಗ: ದಕ್ಷಿಣ, ಪೂರ್ವ, ಪಶ್ಚಿಮ, ಉತ್ತರ. ದಕ್ಷಿಣ ಭಾಗದಲ್ಲಿ ಜೀವರಾಶಿಗಳು ಪ್ರವೇಶ ಮಾಡ್ತಾವೆ. ಒಟ್ಟು 48 ನರಕ. ಅದರಲ್ಲಿ 21 ನರಕಗಳು ಘೋರವಾದ ನರಕಗಳು. ಇನ್ನು ಹಾದಿ ಒಳಗೆ 16 ಪಟ್ಟಣಗಳು. ಜೀವ ಹೆಂಗ ಜೀವದ ಉತ್ಕ್ರಮಣ ಹೆಂಗ? ಒಬ್ಬ ಜೀವ ಮರಣ ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ರುದ್ರದೇವರಲ್ಲಿ ಮನೋಭಿಮಾನಿಯಲ್ಲಿ ಬಂದು ಕೂಡ್ತಾವ. ಕಣ್ಣು, ಕಿವಿ, ಕಾಲು ಎಲ್ಲ ಹೋಗ್ಬಿಡ್ತಾವ. ಮೊದಲು ಶ್ರೀಪಾದರಾಜರೇ ಹೇಳಿ, ಸಕಲೇಂದ್ರಿಯ ಇಂದ್ರಿಯಗಳ ನಿಯಾಮಕರಾದ ದೇವತೆಗಳಿದ್ದಾರಲ್ಲ, ಅವರೆಲ್ಲರೂ ಏನ್ ಮಾಡ್ತಾರ? ರುದ್ರದೇವರ ಸನ್ನಿಧಾನಕ್ಕೆ ಬರ್ತಾರೆ. ತತ್ವೇಶ್ವರ ರುದ್ರದೇವರು ಮನೋಭಿಮಾನಿ. ಆ ಮನೋಭಿಮಾನಿ ರುದ್ರದೇವರು ಇವರ ಆಯುಷ್ಯದ ಗಣನೆಯನ್ನು ಮಾಡ್ತಾ ಮಾಡ್ತಾ ಉದಾನವಾಯು ಅಂತ ಒಂದು ವಾಯು ಇದೆ. ಈ ವಾಯುವಿನಲ್ಲಿ ಬಂದು ಕೂಡ್ತಾರೆ. ಭಗವಂತ ಅಪ್ಪಣೆ ಕೊಡ್ತಾನೆ, ಮುಗಿತೀವಿ. ಎಲ್ಲ ತತ್ವೇಶ್ವರಲ್ಲಿ ಬಂದು ಕೂತಿರ್ತಾರೆ. ಕರಡು ಬಿದ್ದು ಹೋಗಿರ್ತಾವ. ಕುರುಡ ನೆಂದು ಮೂಕ ನೆಂದೆನಿಸುವ ಅರಿತು ಕಣನೆಂದು ಬೇಳುವರು ಬುಧ ಜನ. ಕುರುಡ ಮೂಕ ಒಂದೊಂದು ಕರೆದ್ರೆ ಕುರುಡ, ಕಿರುಡ, ಮೂಕ ಅಂತ. ಇಡೀ ಪ್ರಾಣದೇವರೇ ತೊಳಗಳ ದೇಹಗಳು ಕಣವೆಂದು ಬೇಳುವರು ಬುಧ ಜನ. ನಾವು ಶ್ರೀಪಾದಾರ ಹೌದಾ? ಮಧ್ವರಾಮ ಅಂತೀರಿಲ್ಲೋ ನೋಡಿ, ಎಷ್ಟು ಮಹತ್ವದ ಮಧ್ವರಾಮ ಶ್ರೀಪಾದ ಮಹತ್ವ. ಆಯ್ತು, ಅಲ್ಲಿ ಕೂತ್ಕೊಂಡು ಬಿಡ್ತಾರೆ. ಒಂದು ದಿವಸ ಭಗವಂತ ಅಪ್ಪಣೆ ಕೊಡ್ತಾನೆ. ನಿಮ್ಮ ಕಾಲ ನೋಡ್ತಾನೆ, ಟೈಮ್ ನೋಡ್ತಿರ್ತಾನೆ. ವಾಯುದೇವಿ ಕೆಲಸ. ವಾಯುದೇವಿ ಸ್ವಾಮಿ ಮುಗೀತು ಅಂದ್ರೆ ಟಕ್ಕಂತ ಹೇಳ್ತಾರೆ. ವಾಯುದೇವಿಗೆ ಆಜ್ಞೆ ಮಾಡ್ತಾನೆ ದೇವರು. ಎಷ್ಟು ಸುಪ್ರೀಂ ಇದ್ದಾರೆ ನಮ್ಮ ವಾಯುದೇವಿ. ವಾಯುದೇವಿಗೆ ಅಪ್ಪಣೆ ಕೊಡ್ತಾನೆ. ಆತು ಆ ವಾಯುದೇವಿ ಒಂದು ವಾಯುದೇವಿ ಕೂತಿರ್ತಾವ. ಉದಾಹರಣವಾಗಿ ಸುಷುಮ್ನ ಅಂತ ಒಂದು ನಾಡಿ ಈ ಕೂತಿರ್ತದೆ. ಆ ಜೀವನ ಹಿಡ್ಕೊಂಡು ಕೂತಿರ್ತಾರೆ ವಾಯುದೇವಿ. ತತ್ವೇಶ್ವರ ನಡೆದಿರ್ತಾರ, ರುದ್ರದೇವರು ನಡೆದಿರ್ತಾರ. ಎಲ್ಲರೂ ನಡ್ಕೊಂಡು ಬಂದು ಕೂತಿರ್ತಾರ. ಟೈಮ್ ಮುಗೀತು ನೋಡಿ, ಗಲ್ಲಿಗೆ ಹಾಕೋನು ಮಾಡ್ತಾರ ನೋಡ್ರಿ. ಟೈಮ್ ನೋಡ್ತಾವ, ಗಲ್ಲಿಗೆ ಹಾಕೋನು ಹ್ಯಾಂಗಿಂಗ್ ಆಗಿರ್ತಾವ ಶಿಕ್ಷಾ. ಅವ್ರು ಟೈಮ್ ನೋಡ್ತಿರ್ತಾರ. ಗಿಟ್ ಹಾಕಿರೋ ಕಾಟ್ ಅಂತ ಹೊಡಿತಾರೋ ಅದಂಗೆ ನಮ್ಮ ವಾಯುದೇವರಿಗೆ ಆಜ್ಞೆ ಮಾಡ್ತಾರ ಭಗವಂತ. ಉದಾನ ಅಂತಕ್ಕಂಥ ಒಂದು ವಾಯು ಏನಾಗ್ತದೆ? ಆ ಜೀವನನ್ನ ಉತ್ಕ್ರಮಣ ಕಷ್ಟ. ಆ ಜೀವನ ನಡ್ಕೊಂಡು ಬರ್ತದೆ. ಹೊರಗೆ ಬಂದಾಗ ಏನ್ರಿ ವಿಚಿತ್ರ, ಏನಾಗ್ತದ್ರಿ ಅಂತ ಗರುಡ ಅಲ್ಲಪ್ಪ. ಈಗ ಜೀವ ಹೊರಗೆ ಹೋಗ್ತದಲ್ಲ, ಮತ್ತೆ ಈ ದೇಹಕ್ಕೆ ಏನಾಗ್ತದೆ ಮಾರಾಯ? ಎಲ್ಲಾ ತತ್ವೇಶ್ವರ ಬಂದು ಇಲ್ಲಿ ಕೂತ್ಕೊಂಡಾಗ ರುದ್ರದೇವರ ಹತ್ರ ಕೂತಾಗೆ ಕಣ್ಣು ಕಾಣಿಸೋಲ್ಲ, ಕಿವಿ ಕಾಣಿಸೋದಿಲ್ಲ. ಸರ್ವಂ ಏಕೀಭೂತಂ ಜಗತ್ತ. ಇದೆಲ್ಲ ಒಂದೇ ರೀತಿ ಕಾಣಿಸ್ತದೆ, ಏನೇನು ಕಾಣಿಸೋದಿಲ್ಲ. ಮಕ್ಕಳು ಮೊಮ್ಮಕ್ಕಳು ಬಂದು ಅಪ್ಪ ವಯಂ ಮಾ ಜಾನಾತಿ ಅಪ್ಪ ನಾನು ತಿಳಿತೀಯ ಅಂತಾರೆ. ಎಲ್ಲಿ ಅಪ್ಪ ಅಮ್ಮ? ಕಣ್ಣು ತೆಗಿಲಕ್ ಬರೋದಿಲ್ಲ, ಉಗುರಾಡಕ್ ಬರೋದಿಲ್ಲ, ಉದಾಡ್ತಿರ್ತದೆ. ಜೀವ ಉತ್ಕ್ರಮಣ ಆಗುವ ಕಾಲಕ್ಕೆ ಏನಾಗ್ತದೆ ಅಂತ ಗರುಡ ಭಗವಂತನನ್ನ ಶತವೃಶ್ಚಿಕಂ ಸಸ್ಯ, ಒಂದು 100 ಚೋಳು ಏಕಕಾಲದಲ್ಲಿ ಕಡಿದರೆ 100 ಚೋಳು ಕಡಿಸ್ಕೊಂಡು ಯಾರಿಗೂ ಅಭ್ಯಾಸ ಇಲ್ಲ. ಕೆಲವರಿಗೆಲ್ಲ ಹಳೆ ಮಂದಿ, ನಮಗೆಲ್ಲ ಅಲ್ಲ. ನಾವೆಲ್ಲ ಒಂದೊಂದು ಲಗ್ನಕ್ಕೆ ಹೋದ್ರೆ ಹೇಗಾಗಿ 3 ಚೋಳು ಕಡಿಸ್ಕೊಂಡು ಬರ್ತಿದ್ವಿ. ಹಳ್ಳಿಯಾಗ ಲಗ್ನ, ಕಂದಿನ ಮೇಲೆ ಲಗ್ನ, ಪಂಪ್ ಸೆಟ್ನಾಗ ಲಗ್ನ, ಪೆಟ್ರೋಲ್ ಮಾರ್ಕ್ಸ್ ಸಿಗ್ತಿದ್ದು, ಗುರುಕು ಜೋಳು ಕೂತಿರೋದು, ಬಾಟ್ ಅಂತ ಬೆಳೆದು ಜಾಡಿಸ್ಕೊಂಬಂದು ಬಟ್ಟೆ ಸುತ್ತಿಕೊಂಬಂದು ಚೋಳು. ಒಂದು ಚೋಳು ಕಡಿದ್ರೆ ಆ ಚೋಳು
ಯಾವ ಟೈಮಿಗೆ ಕಡಿದಿರ್ತದೋ ಅಲ್ಲಿ ತನಕ ಜುಮ್ 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 ಅಂತ ಅಂಥದ್ದು 100 ಚೋಳ ಕಡಿದ್ರೆ ಯಾವ ರೀತಿ ಮನುಷ್ಯನಿಗೆ ವೇದನೆ ನೋವು ಬಾಧೆ ಆಗ್ತದೋ ಹಂಗೆ ಜೀವ ಉತ್ಕ್ರಮಣ ಆಗುವ ಕಾಲಕ್ಕೆ ಆಗ ಮಲಮೂತ್ರ ವಿಸರ್ಜನೆ ಮಾಡಿದ್ದಾನ ದೇಹ ಮಗಾಡ್ತದೆ ಪಾಪ ಸಟ್ಟ ಎಳೆದು ಬಿಡ್ತಾರೆ ಬಾಯಿಲೆ ಬಿಟ್ಟು ಹೋಗ್ಬಿಡ್ತಾರೆ ಕೆಲಸ ಮುಗಿದೊಂದು ತತ್ವೇಶ್ವರ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಡ್ತಾರೆ ಅವ್ರ ಕೆಲಸ ಮುಗಿತು ಭಗವಂತನ ಆಜ್ಞೆ ಆಗ್ತದ್ರೆ ಮುಗಿದು ಯಾರು ಇರೋದಿಲ್ಲ ಅವರ ಆಜ್ಞೆಯಿಂದ ಪರಿಪಾಲನೆ ಮಾಡತಕ್ಕ ಸಕಲ ದೇವತೆಗಳು ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ ಹೋಗಿ ಬಿಡ್ತದೆ ಜೀವ ಮುಗಿತು ಅಂತ ನೋಡ್ತದೆ ನೋಡೋರಿಗೆ ಭಗವಂತ ನಿಂತಿರ್ತಾರೆ ಪಾಷಾಣ ಬದ್ಧಿತೋ ಭೂತ್ವ ಇಷ್ಟಿದ್ದಲ್ಲಿ ಜೀವ ಸೂಕ್ಷ್ಮ ದೊಡ್ಡದೇ ಪ್ರಶ್ನೆ ಅದ್ರ ಜೀವ ಎಷ್ಟಿರ್ತದೆ ನಾವೇನು ಹೇಳೋದ್ಬೇಕಾದ್ರೆ ಹರಿತಾಂಸಾರ ಗೊತ್ತು ಕುದುರೆಯ ಬಾಲದ ತುದಿಯದ 1000 ಭಾಗ ಮಾಡಿ ಆ 1000 ಭಾಗದಾಗ ಮತ್ತು 100 ಭಾಗ ಮಾಡಿದ್ರೆ ಎಷ್ಟು ಪರಮಾಣು ಅಣು ನವ ತ್ರುಟಿ ಎಷ್ಟದ ಅಷ್ಟಿರ್ತ ಜೀವ ಅಂಥ ಜೀವವನ್ನ ನೋಡ್ರಿ ಬಂಧನ ಮಾಡ್ತಾರಂತೆ ಯಾರು ಯಮದೂತರು ಬಂಧನ ಮಾಡಿ ಹಿಡಿತಾರೆ ಹಿಡಿದು ಏನ್ ಮಾಡ್ತಾರೆ 48 ನಿಮಿಷದೊಳಗೆ ಕರ್ಕೊಂಡು ಹೋಗ್ತಾರೆ ಒಂದು ಮುಹೂರ್ತ 2 ಗಳಿಗೆ ಅಂದ್ರೆ ಒಂದು ಮುಹೂರ್ತ ಒಂದು ಗಳಿಗೆ ಅಂದ್ರೆ 24 ನಿಮಿಷ 48 ನಿಮಿಷ ತಗೊಳ್ಬಿಡ್ತದೆ ಎಷ್ಟಿದ್ರಿ ದೂರ 1,00,000 ಯೋಜನೆ ಅಷ್ಟೆಲ್ಲ 1,00,000 ಒಂದು ಯೋಜನೆ ಅಂದ್ರೆ 12 ಮೈಲು 12 ಲಕ್ಷ ಮೈಲದ ಯಮಲೋಕ ಯಾವ್ದಾದ್ರು ವಿಮಾನ ಪ್ರಮಾಣ ಬಿಡಿಸ್ತೇನೆ ನೋಡ್ಬೇಡ ಸತ್ಕೊಂಡ್ಬಂದ ಯಾವ್ದಾದ್ರು ಫ್ಲೈಟು ವಿಮಾನ ಈಗ ಹಾರಿಕೊಂಡು ಶ್ರದ್ದಿಲ್ಲ ದೇವತೆಗಳೇ ಕರ್ಕೊಂಡು ಹೋಗ್ಬೇಕು ದೇವತೆಗಳೇ ಕರ್ಕೊಂಡು ಹೋಗ್ಬೇಕು ಎಂಥ ದೇವತಾ ವ್ಯಾಪಾರ ಆಯ್ತು ಕರ್ಕೊಂಡು ಹೋಗ್ತಾರೆ 48 ನಿಮಿಷದಲ್ಲಿ ಹೋಗ್ತದೆ 2 ಸೆಕೆಂಡ್ ನಿಂದಿಸ್ತಾರೆ ಯಮದೇವರ ಮುಂದೆ ಆ ಯಮದೇವರ ರೂಪ ನೋಡ್ತದೆ ಜೀವ ಅಂತದೆ ಬಾಯಿ ತೆಗಿತದೆ ಏನು ಅವ್ರು ಒಳ್ಳೆ ಹಟ್ಟಿ ಅವರಂತಾದದು ಗುಡ್ಡಿದ್ದಾಗ ಹಾಕಿ ಕಣ್ಣು ಗುಹ ಕಿವಿಗಳು ಬಿಲ ಬಾಯಿ ಯಾವುದೋ ಒಂದು ಊರಿದ್ದಾಗ ಅದನ್ನ ಕಿರುತೇನು ಆಕಾರ ಏನು ಅದರ ಭಾಷೆ ಏನು ನೋಡ್ರಿ ಹಳೆ ಸಿನಿಮಾಗಳು ನೋಡಿದ್ರೆ ಗೊತ್ತಾ ಈಗಿನ ಸಿನಿಮಾದಾಗ ಇರೋದಿಲ್ಲ ಈಗಿನ ಸಿನಿಮಾದಾಗೆಲ್ಲ ನರಕಕ್ಕೆ ಹೋಗೋದಿರ್ತಾವ ಈಗಿನ ಸಿನಿಮಾಗಳು ನರಕಕ್ಕೆ ಹೋಗೋ ಆಗಿನ ಸಿನಿಮಾಗಳು ನರಕ ನೋಡಿ ಹೆದರವು ಇಷ್ಟೇ ಎಂಥ ವಿಚಿತ್ರ ಅದ್ಭುತವಾಗಿರ್ತಕ್ಕಂಥ ಕ್ರಿಯಾ ಎಂಥ ಶಕ್ತಿ ಎಂಥ ಅಪಾರವಾದ ಶಕ್ತಿ 1 ನಿಮಿಷದೊಳಗೆ ಏನು ವಿಚಾರ ಯಮದೇವರ ದರ್ಶನ ಮಾಡಿಸ್ತಾರೆ ಜೀವನಿಗೆ ನೋಡಿ ತಸ್ತನಾಗಿ ಧಪ್ ಅಂತ ಬೀಳ್ತದ ಜೀವ ಬಿದ್ದುಗಳನ್ನೇ ಬಿಟ್ಟು ಬಿಡ್ತಾರೆ ಕೈ ಯಾರು ತಂಟೆಗೆ ಬರೋದಿಲ್ಲ ಎಚ್ಚರ ಆಗ್ತದೆ ನೋಡ್ತದೆ ಯಾರು ಇರುದಿಲ್ಲ ನಾನು ಉಳ್ಕೊಂಡೆ ಅಂತ ಬರ್ರಂತ ಮತ್ತೆ ತನ್ನ ವಾಸನಾಮಯ ರೂಪೇಣ ಪುನರಾಗತ್ಯ ಗ್ರಹಾಣೇವ ನೋಡ್ರಿ ವಾಸನ ಹೆಂಗದ ಇವಾಗ ನನ್ನ ಮನಿ ನನ್ನ ಮಠ ನನ್ನವರು ನಂದು ಅಂತ ಯಮಲೋಕದಿಂದ ಆ ಕಡೆ ನೋಡುದಿಲ್ಲ ಈ ಕಡೆ ನೋಡುದಿಲ್ಲ ನೋಡಿ ಎಲ್ಲ ನಾವು ಬಿಟ್ಬಿಟ್ರೆ ನಾವು ಮನಿ ಹೆಂಗ ಸಂಜೆಗ ಮನಿ ಬರ್ತೀವಿ ಇಲ್ಲ ಕತ್ಲಿರ್ಲಿ ನಾಯಿ ಇರ್ಲಿ ಒದರ್ತಿರ್ಲಿ ಹಜ ಓಡಿದ್ದಾರೆ ಮನೆ ಕಡೆ ಓಡ್ತೀವೋ ಇಲ್ಲ ಹಂಗ ಜೀವ ಬಂದು ಆ ದೇಹದ ಮೇಲೆ ಕೂರ್ತದೆ ಅಷ್ಟೊಳಗ ಭಗವಂತ ಧನುರ್ವಾಯು ಅಂತ ಒಂದು ಭಗವಂತನ ಒಂದು ರೂಪ ನೋಡಿ ದೇವರು ಎಂಥ ಕೆಲಸ ಮಾಡ್ತಾರೆ ಅದನ್ನೇನು ಮಾಡ್ತಾರೆ ತತ್ವೇಶ್ವರ ಹೊರಗೆ ಬಂದ ತಕ್ಷಣ ಬಾಗಿಲ ಮುಚ್ಚಿಬಿಡ್ತಾರೆ ಪ್ರಯತ್ನ ಮಾಡ್ತದೆ ಕಣ್ಣಾಗ ಹೋಗ್ತದೆ ಮುಗ್ದಾಗ ಹೋಗ್ತದೆ ಬಾಯಾಗ ಹೋಗ್ತದೆ ಕಿವ್ಯಾಗ ಹೋಗ್ತದೆ ಎಲ್ಲರ ಸಂಧಿ ಸಿಕ್ಕರು ಸಾಕು ಹೋಗ್ತದೆ ಎಲ್ಲೇ ಬಂದಾಗ್ಬಿಡ್ತದೆ ಓ ಅಂತ ಅದಕ್ಕೆ ಎದಿ ಮೇಲೆ ಕೂಡ್ತದೆ ಆಗ ಜೀವರಾಶಿಗಳು ಅಪ್ಪ ಹೋದ ಅಮ್ಮ ಹೋದ್ಲು ಅಣ್ಣ ಹೋದ ಅಂತೇಳಿ ಅಂತ ಹೊರತಿರ್ತಾರೆ ಅವ್ರು ನೋಡಿ ತಾನು ಹೊಳ್ತದೆ ಹೊತ್ತು ಯಾವಾಗ ಸಂಸ್ಕಾರ ಕ್ರಿಯೆಯಾಗಿರೋ ಪ್ರಾರಂಭವಾಗ್ತಾವ ಆಗ ಶಾಂತ ಆಗ್ತದೆ ಆಗ ಭಗವಂತ ಅದಕ್ಕೆ ಸಮಾಧಾನ ಕೊಡ್ತಾನ ಆಗ ಎಚ್ಚರಿಕೆ ಕೊಡ್ತಾನೆ ಮತ್ತೆ ಕೊಡ್ತಾನಂತೆ ಎಷ್ಟು ಕಾಲ ಕೊಡ್ಬೇಕ್ರಿ ಎಷ್ಟಿದ್ರು ಉದ್ಧಾರಗಳು ನಮ್ಮಂತ ಜೀವ ಪಾಪಿ ಜೀವ ಆ ಕಾಲದಲ್ಲಿ ಎಚ್ಚರಿಕೆ ಕೊಡ್ತಾನೆ ಇದು ನನ್ನ ದೇಹ ಅಲ್ಲ ಅಂತ ನಂಬ್ಕೊಂಡ್ರ ಜೀವ ನಂದೇ ಅಂತ ಬರ್ತದೆ ವಾಸನಾದಿಂದ ಆಮೇಲೆ ನಂದಲ್ಲ ಚಿತ್ರಕೇತರಾಜನ ಕಥೆ ಕೇಳ್ತೀವಿ ಆ ಶಿಶು ಸತ್ತಾಗ ನಾರದನ ಮುಂದೆ ಹೇಳ್ತಾರೆ
ಆಗ ಜೀವನ ಕೇಳೋತ್ತಡಿ ಅಂತ ಜೀವನ ಕಳಿಸ್ತಾರೆ. ಅವನಂತ ಈ ದೇಹಕ್ಕೆ ನನಗೇನು ಸಂಬಂಧ, ನನಗೇನು ಸಂಬಂಧ, ಹೋಗ್ತೀನಿ ನಾನು ಅಂತ ಏನು ಮಾಡ್ತೀವಿ. ಇದು ಹುಚ್ಚ ರಾಜ ಆಮೇಲೆ ಹೋಗಿ ಸಂಸ್ಕಾರ ಮಾಡ್ಕೊಂಡು ಅಂದ್ರೆ ಏನು ಆ ವಾಸನ ತಪ್ಪಿಸ್ತಾನ ದೇವರು. ಯಾವುದು ನಿಂದಲ್ಲಪ್ಪ, ಅದು ಹೋದಾಗ ಅವನು ತಪ್ಪಿಸೋದಕ್ಕಿಂತ ನಾವು ಮೊದಲು ತಪ್ಪಿಕೊಂಡ್ಬಿಟ್ರೆ ಎಷ್ಟು ಆನಂದ ಇರ್ತೀವ್ರಪ್ಪ, ಹೌದಾ? ಅದು ಅವ್ರ ವಸ್ತು ಬಿದ್ದಿರ್ತದಪ್ಪ, ಇದು ಯಾರ್ದ್ರಿ ಏನ್ರಿ ಅಂತ ಕೊಟ್ಟುಬಿಟ್ರೆ ಎಷ್ಟು ಆನಂದ ಇರ್ತದೆ, ಆನಂದವಾಗಿರ್ತೀವಿ. ನಮ್ಮ ಚುಚ್ಚಿಕೊಂಡು ಇಲ್ರಿ ನಮ್ದನ್ನು ತಿಳ್ಕೊಂಡಿದ್ದೆ ಅಂತೂ ಜೈಲಿಗೆ ಹೋಗಿ ಇಲ್ರಿ ನಾವು ಮಾಡಬಾರ್ದಾಗಿತ್ತು, ಕಳು ಮಾಡೀನಿ, ಏನಾಗ್ತದೆ ನಿಮ್ದನ್ನು ತಗೊಳ್ರಿ ರೂಲ್ಸ್ ಅಂತಾರೆ, ಶಾಣ್ ಅಂತ. ಹೌದಲ್ಲ? ನೀವು ಯೋಚನೆ ಮಾಡಿ, ಸಿಕ್ಕ ವಸ್ತು ನಮ್ದಲ್ಲ ಅಂತ ಕೊಟ್ಟು ಆನಂದವಾಗಿರ್ತೀವಿ. ನಮ್ದು ಅಂತ ತಗೊಂಡು ಪಡ್ತಾ ಪಡ್ತಾ ಆದ್ಮೇಲೆ ಇಲ್ರಿ ಏನೋ ತಪ್ಪು ಮಾಡೀನಿ ಅಂತ ತಗೊಂಡು ಕೊಟ್ರೆ ಮರ್ಯಾದೆ ಹೋತು, ಮಾನು ಹೋತು, ಪಡ್ತಾ ತಿಂದ್ವಿ. ಹಂಗ ನಮ್ಮ ಜೀವನ ಇರೋದೇ ಹಂಗ. ಇದೆಲ್ಲ ಭಗವಂತನದು, ಅವನದು ಅಂತ ಅರ್ಪಣೆ ಮಾಡದೆ ನಂದು ಅಂತ ತಗೊಂಡು ನಾಳೆ ಯಮದೇವರು ಹಡದಾಗ ತಪ್ಪಾಗಿ ಸ್ವಾಮಿ ಇದೆಲ್ಲ ದೇವರು ನಂಬೋದಕ್ಕಿಂತ ಮೊದಲೇ ದೇವ್ರದಂದ್ರೆ ಅದಕ್ಕೆ ಯಾಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರಂತ. ಆಗ ಜೀವನಿಗೆ ಸಂಸ್ಕಾರಗಳಾಗ್ತವೆ. ಮತ್ತೊಂದು ಪ್ರಶ್ನೆ ಅಲ್ರಿ, ನೀವೇನು ಪುರಾಣ ಹೇಳಿಬಿಟ್ಟು ಹೊಡಿತೀರಿ ಆಗ ಹೊಡಿತೀರಿ ಪುರಾಣ. ಜೀವಂತೂ ಹಿಂಗೆ ಹೋಗ್ತದೆ ಅವಳು ಅಂದ್ರೆ ಇವು ಪಶು ಪಕ್ಷಿಗಳು ಸಾಯ್ತಾವಲ್ಲ, ಎಲ್ಲ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ವಿರಾಟಿಗಳಿದು ಅದ್ಭುತ ಪುರಾಣ ಇದು. ಟೀಕೆಗಳು ಟಿಪ್ಪಣಿಗಳು ಎಲ್ಲ ಮಹಮ್ಮದ್ ಯಾದವಾರ್ಯರು ಮಹಾಪ್ರಭುಗಳು ಯಾದವಾರ್ಯರ ಟಿಪ್ಪಣಿ ಬೇಕಾದಷ್ಟು ಅಭಿವೃದ್ಧಿಯಲ್ಲ. ಅಂತಹ ಯಾವ ಪ್ರಶ್ನೆ ನೋಡ್ರಿ, ಎಂತಹ ವಿಲಕ್ಷಣವಾದದ್ದು. ಈಗ ಒಂದು ನಾಯಿ ಸಾಯ್ತು, ಇಲ್ಲೊಂದು ಒಳ ಬರ್ತಾವ, ಪಟ್ಟಲ್ಲಿ ಕೊಡ್ಬೇಕೀಗ ಸತ್ಯ ಮತ್ತು ಅದೇ ಒಂದು ಮುಂದೆ ಕೇಳಬೇಕು. ನಾರದ ಕೇಳ ಪಾಪ, ನಾವೇನು ಕೇಳೋದೇನು? ನಾರದ ಕೇಳ್ಯಾನ, ಗರುಡ ಕೇಳ್ಯಾನ, ಉದ್ಧವ ಕೇಳ್ಯಾನ, ಎಲ್ಲರೂ ಕೇಳ್ಯಾನ. ಅದಕ್ಕೆ ಭಗವಂತಂದ ಹಂಗಿಲ್ಲ ಅಂದ. ಈ ಪಶು ಪಕ್ಷಿಗಳು ತಿರಿಯ ಜೀವನಿಗಳು ಸಾಯ್ತಾವಲ್ಲ, ಆ ಜೀವರಾಶಿಗಳು ಇನ್ನೊಂದು ಜೀವರಾಶಿ ಒಳಗೆ ಹೋಗುವ ತನಕ ಇಲ್ಲೇ ಅಡ್ಡಾಡ್ತಿರ್ತಾವ. ತಿರಿಯಂತಿ ಸಂಚರಶ್ಚೈವ ಪುನರ್ಯೋನೇ ಗತೆ ಸದಾ. ಈಗ ಯಾವುದೋ ಒಂದು ಹುಳ ಸತ್ತು, ಒಂದು ನಾಯಿವ ಗಟ್ಟ ಸತ್ತು, ಆ ಜೀವ ಇಲ್ಲೇ ಇರ್ತದೆ. ಆ ಬೆಕ್ಕು ಏನಾಗ್ತದೆ, ಅದು ಬೆಕ್ಕು ಮುಂದೆ ನಾಯಿ ಆಗಿಬೇಕಾಗಿತ್ತು ಅಂದ್ರೆ ಆ ನಾಯಿ ಸ್ತ್ರೀ ಗರ್ಭದಲ್ಲಿ ಪ್ರವೇಶ ಮಾಡುತ್ತೆ, ಅಲ್ಲಿ ನಾಯಿಯಾಗಿ ಹೊರಟು. ಎಂತ ಜನ್ಮ. ನಾಯಿ ಸಾಯ್ತದ, ಆನೆ ಆಗ್ಬೇಕಂತಂದ್ರೆ ಆನೆ ಹತ್ರ ಹೋಗ್ತದೆ, ಆನೆ ಗರ್ಭ ಪ್ರವೇಶ ಮಾಡಿ ಆನೆಯಾಗಿ ಹೊರಟು. ಏನು ವಿಚಿತ್ರ ಇದು. ಮತ್ತೆ ಅವಲೋಕಕ್ಕೆ ಹೋಗೋದಿಲ್ಲ ಏನಿದೆ, ಅಲ್ಲಿ ಹೋಗೋದಿಲ್ಲ, ಡೈರೆಕ್ಟ್ ಹೋಗೋದಿಲ್ಲ. ಮತ್ತೆ ಯಾವಾಗ ಹೋಗ್ತಾವ್ರಿ ಅಂತ ಅದ್ರಿಗೆ ಹೋಗೋದು ಹಂಗಾನ ಜೀವ ಅವ್ರ ಗತಿ ಆಗ್ತದ. ಇಷ್ಟು ಕಾಲ ಅಂತ ನಿರ್ದೇಶ ಮಾಡಿ ಭಗವಂತ ಕಳಿಸಿರ್ತಾನೆ. ನಮ್ಮದೇವರು ಮುಂದೆ ಬರ್ತದೆ, ನಾಳೆ ನಾಳೆ ಒಂದು ಕಥೆ ಬರ್ತದೆ. ಯಾವ ಯೋನಿಯಲ್ಲಿ ಹುಟ್ಟಕ್ಕ ಜೀವರಾಶಿಗಳು ಏನೇನು ಕಳು ಮಾಡಿರ್ತಾರೆ, ಏನೇನು ಮಾಡಿದ್ರೆಲ್ಲ ಬರ್ತದೆ. ಈಗಿಕ ತಿಳ್ಕೊಂಡು ಇಷ್ಟು ತಿಳ್ಕೊಂಡ್ರೆ ನಮ್ಮ ತಲೆ ಉಳಿತದೆ. ಮುಂದೆ ಕಥೆ ಹೇಳಿದ್ರೆ ನೆನಪಾಗ್ತದೆ. ಈಗ ಒಮ್ಮೆಲೆ ಸಮಾಜದ ಸಾಕು ಹೇಳಿಬಿಟ್ರೆ ಯಾವುದು ಬರ್ತಾರೆ. ಅವು ಇಷ್ಟು ದಿವಸ ಆಗ್ತಿರ್ತದೆ. 3 ಜನ್ಮ ನಾಯಿ, 4 ಜನ್ಮ ಬೆಕ್ಕು, 2 ಜನ್ಮ ಹುಲಿ, 7 ಜನ್ಮ ಸಿಂಹ, 2 ಜನ್ಮ ಕೀಟ, ಗಿರಿಡಿ ಅಂತ ಇರ್ತಾವ. ಇಷ್ಟಿಷ್ಟು ಜನ್ಮ ಆದ್ಮೇಲೆ ಸೀದಾ ಅವರ ಹೋಗ್ತಾವ ಅಷ್ಟೇ. ಅಲ್ಲಿ ತನಕ ಇಲ್ಲೇ ಇರ್ತಾವ. ಅವಕ್ಕೆ ಡೈರೆಕ್ಟ್ ಅವ್ ನಮ್ಮ ವಿಚಾರ ಹೋಗಿ ಏನ್ರಿ ತಗಣಿ ಉಪ್ಪಲ್ಲಿ ಅದಕ್ಕೆ ಕ್ಷಯ ದಾನ ಕೊಡ್ಬೇಕೇನ್ರಿ, ಚಪ್ಪಲಿ ದಾನ ಕೊಡ್ಬೇಕೇನ್ರಿ, ಬೆಕ್ಕು ಸೊಪ್ಪು ಹೋಗ್ರಿ, ಅದಕ್ಕೇನು ಕೊಡ್ಬೇಕು, ಏನು ಕೊಡಬೇಡ, ಹೊರಗೋಗಿ ಅಷ್ಟೇ ಆಡೋದು. ಪಾಪ ಏನೋ ಸತ್ತು ಹೋಗಿರ್ತಾರೆ, ಹೊರಗೋಗಿ ನನಗೆ ಕೃಷ್ಣಾರ್ಪಣ ಏನೋ ಅಲ್ಲಿ ಬ್ರಾಹ್ಮಣ ಒಂದು 10 ರೂಪಾಯಿ ದಕ್ಷಿಣ ಕೊಡು, ಪಾಪ ಏನೋ ಹಾಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ಅದೆಲ್ಲ ಬರ್ತದೆ. ದೊಡ್ಡ ದಾನ ಕೊಡಕ್ಕೆ ರುಚಿ ಸಾಕಾರ ಮಾಡ್ಬೋದು. ಅಪ್ಪ ಅಮ್ಮ ಮಾಡ್ಲಾರ್ದ ನಾಯಿ ಬೇಕಿ ಮಾಡ್ಕೊಬೇಕು ಅಂದ್ರೆ ನೀನು ಮುಂದಿನ ಜನ ಮದುವೆ ಹಣೆ ಬಾರ. ಹೌದಲ್ವ? ಯಾವುದಕ್ಕೆ ಏನು ಮಾಡಬೇಕು ಶಾಸ್ತ್ರ ಹೇಳಿದ್ರೆ ಅದನ್ನು ಮಾಡ್ಬೇಕು ಅಷ್ಟೇ. ಹೌದಾ? ಅಷ್ಟು ಮಾಡಬೇಕು. ಅದಕ್ಕೆ ಜೀವರಾಶಿಗಳು ಹಿಂಗೆಲ್ಲ ಅಡ್ಡಾಡಿ ಅಲ್ಲೇ ಪ್ರವೇಶ ಮಾಡ್ತಾವೆ. ಅಲ್ಲಿ ಒಳಗೋಗ್ಬಿಡ್ತಾವ, ಮತ್ತೆ ಹುಟ್ಟತಾವ, ಮತ್ತೆ ಬೆಳಿತಾವ, ಮತ್ತೆ ಹಂಗ. ಆಗಿರೋ ಮನುಷ್ಯನಿಗೆ ಮಾತ್ರ ವ್ಯವಸ್ಥಿತ. ಇದನ್ನು ತಿಳ್ಕೊಂಡು ವ್ಯವಸ್ಥಿತ ಇರೋದು ಹೇಳಕ್ಕೆ ಮನುಷ್ಯನಿಗೆ. ಆಗ ಬರ್ತಾರೆ, ಮನೆ ಒಳಗೆ ಮಲಗಿಸ್ತಾರೆ, ಪಾಪ ಶವ ಸತ್ತು ಹೋಗಿರ್ತದೆ.
ಸತ್ತ ತಕ್ಷಣದಲ್ಲೇ ಪೂರ್ವ ಬಹಿರ್ಭಾಗಸ್ತು ಅಂತ ತತ್ವ ಪುರಾಣದಲ್ಲಿ ಒಂದು ವಾಕ್ಯ. ಯಾರೇ ಮನೆಗೆ ಯಾರೇ ಸಾವಂತೂ ನಿಶ್ಚಿತ. ಮರಣಸ್ಯ ಹಿ ಜಾತಸ್ಯ ಹಿ ಗೃಹಮೃತ್ಯ ಜನ್ಮಗಳಾಗ್ತಾರೆ. ಮತ್ತೆ ಎಲ್ಲಿ ಮಲಗಿಸ್ಬೇಕು? ಈ ದೊಡ್ಡ ಸಮಸ್ಯೆ ಇದು ಮಲಗಿಸೋದು. ಶಾಸ್ತ್ರಕಾರ ಹೇಳೇಬಿಟ್ಟ, ನೋಡಪ್ಪ ಇಲ್ಲಿ ಮನೆ ಒಳಗೆ ಮಲಗಿಸೋದು ದಕ್ಷಿಣ ಪಕ್ಷಣ ಅಂತ ತಲೆ ಕೆಡಿಸಬೇಡ್ರಿ ಅಂದ್ರು. ನಮ್ಮವ್ರು ಪೂರ್ಕ್ ಮಾರಿ ಕೃಷ್ಣಾರ್ಪಣ ಅಂತ ಅದರಂಗಿ ಬ್ರಾಹ್ಮರಿಗೆ ಪುಷ್ಟ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಅದು ಊಟ ಯಾವಾಗ ಮಾಡು. ಅಭಿಮುಖತೋ ಬ್ರಾಹ್ಮಣಶ್ಚೈವ ಸರ್ವಂ ಸಮರ್ಪಯೇ ಶುಧಿ ಅಂತ ಪ್ರಮಾಣ ತೋರಿಸ್ತಿಲ್ಲ ಧರ್ಮಶಾಸ್ತ್ರ. ಬ್ರಾಹ್ಮಣರು ಎಲ್ಲಿ ಊಟ ಕೂತಾರೋ, ಯಾವ ಮುಖ ಮಾಡಿ ಕೂತಾರೋ ಅವರ ಅಭಿಮುಖವಾಗಿ ಕೃಷ್ಣಾರ್ಪಣ ಬೇಕಿದೆ ಹೊರತು ಪಾಪ ಬ್ರಾಹ್ಮಣರೆಲ್ಲರೂ ಪೂರ್ವಕುಮಾರಿಯಾಗಿ ಊಟ ಕೂಡಿಸಿರ್ತೀವಿ. ಪೂರ್ವಕುಮಾರಿಯಾಗಿ ಬ್ರಾಹ್ಮಣರ ಕಡೆ ಪೃಷ್ಠ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಯಾರಿಗೆ ಕೃಷ್ಣಾರ್ಪಣೆ ಅಂತ ಮೊನ್ನೆ ಒಂದು ಅಂಗ ಪ್ರಕರಣ. ನಾನು ಊಟ ಕೂತೀನಿ ಕೃಷ್ಣಾರ್ಪಣ ಅಂದ, ನಾನು ಊಟ ಮಾಡೋದು ಅಂದ. ಅಲ್ಲೋ ನೀನು ಯಾರಿಗೆ ಕೃಷ್ಣಾರ್ಪಣ? ನನ್ನ ಕಡೆ ತಿರುಗಲ್ಲೂ ಊಟ ಮಾಡ್ತೀನಿ. ನೀನು ಆ ಕಡೆ ಮಾರಿ ಆದ್ರೆ ನನಗೆ ನೀವೇನು ಸಂಬಂಧ ಇಲ್ಲ. ಆಮೇಲೆ ತಪ್ಪಾಗ್ತದೆ ನೋಡಿ ಹೆಂಗದು ಧರ್ಮಶಾಸ್ತ್ರ. ಬ್ರಾಹ್ಮಣರ ಮುಂದೆ ನಿಂತಾಗ ದಕ್ಷಿಣ ಪೂರ್ವ ಇಲ್ಲ. ಬ್ರಾಹ್ಮಣರ ಮುಖ ನೋಡ್ತಾ ಅಂದ್ರೆ ಏನು? ಒಬ್ಬೊಬ್ಬ ಬ್ರಾಹ್ಮಣರಲ್ಲಿ ಅಶ್ವಮೇಧ ಯಾಗದ ಪುಣ್ಯ ಬರ್ತದ. ಅದರ ಕಡೆ ಮುಖ ಮಾಡಿ ಇರ್ಬೇಕು. ಪೂರ್ವ ಮಾಡಿ ಎಲ್ಲರೂ ಬ್ರಾಹ್ಮಣ ಪುಟ್ಟ ಮಾಡಿ ನಿಂತ್ಕೊಂಡು ಅಲ್ಲೇ ಮುಂದೆ ಹೊರ ಹೋಗ್ಬಿಟ್ಟು ಅಂದ್ರೆ ಈಗ ಯಾರು ಊಟ ಮಾಡುವ ಯಾರು ಕೇಳೋರೆ. ನೋಡಿ ಎಷ್ಟು ವಿರುದ್ಧ ಸಂಪ್ರದಾಯಗಳು ನಮ್ಮಲ್ಲಿ. ಶಯಾನದಲ್ಲಿ ಕೂಡ ಹಾಗೆ ಇದೆ. ದ್ವಾರ ಪಾದ ಸನ್ನಿಹಿತ. ಆ ದ್ವಾರಕ್ಕೆ ಪಾದ ಇರ್ಬೇಕಂತ ಎಲ್ಲೇ ಸಾಯಿಲ್ ಯಾವುದೇ ದಿಕ್ಕಿರಲಿ. ಪಾದಕ್ಕೆ ಕಾಲಿರಬೇಕು, ತಲೆ ಯಾವುದೇ ದಿಕ್ಕಿಲ್ಲ, ಸಂಬಂಧ ಇಲ್ಲ. ಬಂದವರು ಶವ ನೋಡ್ಲಿಕ್ಕೆ ಬರ್ತಾರಲ್ಲ, ಹೋಗಿರ್ತಾರೆ ಯಾರೋ ಒಬ್ಬ ಮಹಾನ್ ವ್ಯಕ್ತಿ, ಅವ್ರು ಬಾಗಿಲಿಗೆ ನಿಂತುಕೊಂಡು ನೋಡಿ ಅಶ್ರು ತರ್ಪಣ ಕೊಟ್ಟು ಅದೆಲ್ಲ ಬಿಟ್ಟು ಇಲ್ರಿ ನಾವು ದಕ್ಷಿಣ ಕಳ್ಸಂತ ಹೇಳ್ಯಾರಂದು ಯಾವುದೋ ಮೂಲ್ಯಾಗ ದಕ್ಷಿಣ ಕಳಿಸಿ. ಅಲ್ರಿ ನಿಮ್ಮ ಅಪ್ಪ ಹೋಗಿ ಹೇಳ್ತಾರೆ ಎಲ್ಲಿದ್ದಾನೆ ಮನೆಯಲ್ಲ ಹುಡುಕಿತ ಅಡ್ಡಾಡಕೈತಿ ಬಿಟ್ಟ ಅಂತ. ಇದು ಸತ್ತವ್ರು ಯಾರು, ಮಲಗಿದವರು ಯಾರು, ಇದ್ದವ್ರು ಯಾರು ಮಾತಾಡ್ತಿಲ್ಲ ಅಂದ್ರೆ ಮುಂದೆ ಗತಿ. ಶವದ ಮನೆಯಲ್ಲಿ ಪ್ರವೇಶ ಮಾಡಬಾರದು. ಯಾರು ಗರ್ಭಗುಡಿ ಹೊರಗೆ ನಿಂತು ನಮಸ್ಕಾರ ಮಾಡ್ತಾರೋ ಪುಣ್ಯ ಹೆಚ್ಚು. ನೋಡ್ರಿ, ಗರ್ಭಗುಡಿಯಲ್ಲ ಅರ್ಚಕರಿಗೆ ಮಾತ್ರ ಒಳಗಧಿಕಾರ. ನಾನು ಹೋಗಿ ನಮಸ್ಕಾರ ಮಾಡಿದ್ರೆ ನನ್ನ ಪುಣ್ಯ ರಾಸ. ಗರ್ಭಗುಡಿಯ ಹೊರಗೆ ಮಾಡಬೇಕು. ದೇವರ ದರ್ಶನ ಪಡೆದ್ರೆ ಪುಣ್ಯ. ಶವ ದರ್ಶನವೂ ಅಷ್ಟೇ. ಶವ ದ್ವಾರದಲ್ಲಿ ನಿಂತ್ಕೊಂಡೇ ದರ್ಶನ ಪಡಿಬೇಕು. ಒಳಗುಡಿಕೆ ಅಡಿ ಎಲ್ಲಿ ಮರಿಸಿರಿ ಮರಿಸಿರಿ ಇಬ್ಬರು ಮುಗಿಸ್ಬೇಕಾಯ್ತು ಅಂತು. ಆತಗ ಮತ್ತಾಗ ಸತ್ತದ ರಗಡ ಆಗಿರ್ತದೆ. ಆ ಕಡೆ ಜಲ್ದಿ ಒಯ್ದು ಬಿಡ್ರಿ, ಹಾಳಾಗ ಯಾವ ಮಾಡ್ತಾರಂತ ಇಂಥವೆಲ್ಲ ಅಪಸುಪತ್ ಮಾಡಬಾರ್ದು. ಅದಕ್ಕೆ ದ್ವಾರಕ್ಕೆ ಕಾಲು ಮಾಡಿ ಅದೇ ದಿಕ್ಕಿರಲಿ, ಆ ದಿಕ್ಕಿರಲಿ. ಮತ್ತು ದಕ್ಷಿಣ ದಿಕ್ಕು ಹೋಗ್ತಾರಲ್ರಿ, ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮಲ್ಲಿ ಗ್ರಹಣ ಶುರುವಾಗಿ ಅಲ್ರಿ ಗ್ರಹಣ ಕಡಿಸಿದ ಈ ಸದ್ಯ ಹಿಡಿದಪ್ಪ ಅಂದೆ. ಮನೆ ತಿಮ್ಮನ ಹಿಡಿತಾರೆ ಒಳ ಕೂಡಿಸ್ಬಿಡು ಕಮ್ಮಿ ಹಚ್ಚಿ ಬಿಡೋದು. ಈ ಸಂಬಂಧ ಗ್ರಹಣಕ್ಕೂ ಸಂಬಂಧ ಇಲ್ಲ ಸಾಧ್ಯ. ಅಂದ್ರೆ ಯಾವ ರೀತಿ ಅಪಭ್ರಂಶಗಳು. ಅದಕ್ಕೆ ಆ ದ್ವಾರದ ಮತ್ತೆ ಎಲ್ಲಿ ಮತ್ತೆ ದಕ್ಷಿಣ ಕಳಿಸ್ಬೇಕ್ರಿ? ಶವ ಸಂಸ್ಕಾರ ಎಲ್ಲೇ ಸ್ಮಶಾನದಲ್ಲಿ ದಕ್ಷಿಣ ಕಳಿಸ್ ಮತ್ತೆ ಎದ್ದು ಮನಸ್ಬಾರ್ದು. ಹಾಗೆ ಹೋಗ್ತೀವಿ. ದಕ್ಷಿಣಕ್ಕೆ ತಲೆ ಆಗಲಿಲ್ಲ ಅಂದ್ರೆ ಅದು ಪ್ರೇತ ಭಕ್ಷಣಾನಿ ಸರ್ವಶ. ಅಲ್ಲಿ ಪ್ರೇತಗಳು ಬಂದು ತಿಂದು ಹೋಗ್ತಾವ ಆ ಶವವನ್ನ, ಆ ಮಾಂಸವನ್ನ ಅಲ್ಲಿ ಪ್ರೇತಗಳು ಭಕ್ಷಣೆ ಮಾಡ್ತಾರೆ. ನೀವೇನಾದ್ರೂ ದಕ್ಷಿಣಕ್ಕೆ ಮನಸ್ಸಲಿಲ್ಲ ಅಂದ್ರೆ ಪ್ರೇತಗಳು ಬಂದು ತಿಂದು ಹೋಗ್ಬಿಡ್ತಾವ. ಉತ್ತರಕ್ಕೋ ಪೂರ್ವಕ್ಕೋ ಹೆಂಗ್ ಬೇಕಂಗ್ ಮನಸ್ಬಾರ್ದು. ಅಲ್ಲಿ ಮಲಗಿಸಿದ್ರೆ ಯಮಾಧಿಪತಿ ಇದ್ದಾನಲ್ಲ ಅದನ್ನ ಸ್ವೀಕಾರ ಮಾಡಿ ಆ ಗ್ರಹಣವನ್ನ ಮಾಡ್ತಾರೆ. ಸ್ಮಶಾನಾಧಿಪತಿ ಯಮದೇವರು, ರುದ್ರದೇವರ ಸನ್ನಿಧಾನ ಇರ್ತದೆ. ಉಳಿದ ಕಡೆ ಮಾಡಿದ್ರೆ ಪ್ರೇತಗಳು ತಿಂದು ಹೋಗ್ಬಿಡ್ತಾವ. ಅಲ್ಲಿ ಮಾತ್ರ ನೇಮ. ಉಳಿದ ಕಡೆ ಎಲ್ಲ ಒಂದೇನೇನಲ್ಲ. ಒಂದ್ ಕಡೆ ದಕ್ಷಿಣವೇ, ಎಲ್ಲರೂ ದಕ್ಷಿಣನೇ. ಹೌದಾ? ನೀವು ಶಾಸ್ತ್ರ ಚಂದ ಹೇಳ್ತಾರೆ. ಊಟ ಪೂರ್ವಕಾಲ ಒಂದೊಂದು ಕಡೆ ಒಂದೊಂದು ಫಲ ಅದ. ಪೂರ್ವ ಕೂತರು ಒಂದು ಫಲ ಅದ, ಉತ್ತರ ಕೂತರು ಒಂದು ಫಲ ಅದ. ಹಿಂಗೆ ಎಲ್ಲಿ ಬೇಕಂದ್ರೆ ಕೂಡ್ಬೋದು. ಅದೇನು ಫಲ ಇಲ್ಲ ಅಂತಿಲ್ಲ, ಫಲಗಳು ಇದ್ದೇ ಅವ. ಅದೇ ದೊಡ್ಡ ಹೈಲೈಟ್ ಮಾಡಿ ಎಕಡೆ ಕೂಡ್ಬೇಕಂದು ದೊಡ್ಡ ಮನೆ ಇರ್ತದೆ, ಪೂರಿ ದಿಕ್ಕಿಗೆ ಇರೋದಿಲ್ಲ. ಈ ಕಡೆ ಕೂಡಿಸ್ಬಾರ್ದು ಎಂಬುದು. ಮತ್ತೇನು ಇಲ್ಲಪ್ಪ ಗಂಗಾಳದ ಕೊಟ್ಬಿಡು ಉಂಡು ಹೋಗ್ಬಿಡ್ತಾರೆ. ಗಂಗಾ
ಕಂಗಾಳ ಅದು ತಿನ್ನೇನ್ ಮಾಡು ನೋಡಿ ಎಷ್ಟು ಅಪಭ್ರಂಶವನ್ನು ಧರ್ಮ ತಿದ್ದೋರಿಲ್ಲಾರ್ದಂಗೆ ಆಗಿಬಿಟ್ಟೆ. ಇದು ಬಹಳ ಬಹಳ ಹೌದಾ. ಅಂದ ಮೇಲೆ ಹಂಗ ಆ ಜೀವ ಉತ್ಕ್ರಮಣವನ್ನು ಮಾಡುತ್ತದೆ. ಅಲ್ಲಿಂದ ಅವನೇನ್ ಮಾಡಬೇಕು, ಅಗ್ನಿಯನ್ನ ಮನೆಯ ಎಡಭಾಗದಲ್ಲಿ ಸ್ಥಾಪನೆ ಮಾಡಬೇಕು, ಬಲಭಾಗದಲ್ಲಿ ಮಾಡಬಾರ್ದು. ಎಡಭಾಗದಲ್ಲಿ ಮನೆಯ ಎಡಭಾಗದಲ್ಲಿ ಕೂತು ಕ್ಷೌರಾದಿಗಳನ್ನು ಮಾಡಿಸ್ಬೇಕು, ಮುಂಗರಾದಿಗಳನ್ನ ಮಾಡಿಸ್ಕೋಬೇಕಂತ. ಯಾಕೆ ಮಾಡಿಸ್ಕೋಬೇಕ್ರಿ ಅಂದ್ರೆ ಯಾವನು ಕರ್ಮ ಮಾಡ್ತಾನೋ, ಕರ್ಮ ಮಾಡ್ತಿರ್ತಾನಲ್ಲ, ಆ ಕರ್ಮ ಮಾಡೋನ ಕೇಶದಿಂದ ಏನಾದರೂ ಕೂದಲ ಮುಂಭಾಗದಿಂದ 1 ಇಂಚು ಪುರುಷರಿಗೆ ಕೇಶ ಬೆಳೆದರೆ ಕೇಶಾನ್ ಆಶ್ರಿತ್ಯ ತಿಷ್ಟಂತಿ ತಸ್ಮಾತ್ ಕೇಶಾನ್ ಅಪಾಮ್ಯಹಂ. ಮೇರು ಮಂದರ ತುಲ್ಯಾನಿ ಪಾಪಾನಿ ವಿವಿಧಾನಿ ಚ. ನೋಡ್ರಿ, ಮೇರು ಮಂದರ ತುಲ್ಯಾನಿ, ಮೇರು ಪರ್ವತ ಮಂದರ ಪರ್ವತದ ಸಮಾನವಾದ ಪಾಪಗಳು ಪುರುಷನ 1 ಇಂಚು ಕೂದಲ ಬೆಳೆದರೆ ಅದರಲ್ಲಿ ಬಂದು ವಾಸ ಮಾಡ್ತಾರೆ. ಪಾಪಗಳು ಎಂತೆಂತಹ ಪಾಪಗಳ್ರಿ. ವೃತ್ತಾಸುರನ ಹತ್ತದಲ್ಲಿ ಇಂದ್ರದೇವರು ಏನು ಮಾಡಿದ, ಬ್ರಹ್ಮದೇವರ ಹತ್ರ ಹೋದ, ಋಷಿಪಂಚಮಿ ಕಥೆ ಕೇಳಿರಿ ಹೌದಾ. ಅದೆಲ್ಲ ಪಾಪಗಳು ಪುರುಷನಲ್ಲಿ ಆಶ್ರಯ ಮಾಡ್ತಾವ, ಆಶ್ರಯ ಮಾಡಿರ್ತಾವ. ಅದಕ್ಕೆ ಪಾಪಗಳಿಂದ ಅಶ್ರು ತರ್ಪಣ ಕೊಟ್ಟಂಗೆ ಆಗ್ತದೆ. ಮುಂದನ ಮಾಡಿಸಿದ್ರು ತರ್ಪಣದಿಂದ ಕೊಡ್ಬೇಕು. ಶಿಖಾ ಮಾತ್ರ ಇರಬೇಕು. ಗರುಡ ತಮ್ಮ ತಾಯಿಗೆ ವೈನತಿಗೆ ಅಮೃತ ಕೊರೋ ಕಾಲಕ್ಕೆ ಬ್ರಾಹ್ಮಣನ ತಲೆ ಮೇಲೆ ಕೊಟ್ಟ, ಅಪ್ಪ ಸ್ವಲ್ಪ ಬಿಟ್ಟುಗಳು, ಇನ್ನು ಗಟ್ಟಿ ತಲೆ ಅದ, ಸಂಧಾನ ಮಾಡ್ತಿದ್ದಿ ಅಂತಿರ್ತ, ಮತ್ತೆ ಅಳ್ಳಾಡಿಸ್ತ ಬ್ರಾಹ್ಮಣ. ಏನೋ ಅದು ಅಮೃತ ಕೆಳಗೆ ಬಿತ್ತು. ಈ ಶಿಖಾ ಭಾಗಕ್ಕೆ ಅಮೃತ ಬಂದಿದ್ದಕ್ಕೆ ಈ ಶಿಖಾದಿಂದ ನೀವೇನಾದ್ರೂ ತರ್ಪಣ ಕೊಟ್ಟರೆ ಅಮೃತದಿಂದ ತರ್ಪಣ ಕೊಟ್ಟಂಗೆ ಪಿತೃಗಳಿಗೆ. ನೋಡಿ, ಇಲ್ಲಿ ಏನಾದ್ರೂ ಬಿದ್ದರೆ ರಕ್ತ ಮಲ ಮೂತ್ರದಿಂದ ತರ್ಪಣ ಕೊಟ್ಟೆ. ಶಿಖೋದಕಂ ಭೂಪತಿತಂ ಪಿಬಂತಿ ಪಿತರೋಗಿಲಾ ತಸ್ಮಾತ್ ಪಿತೃಣಾಂ ದತ್ತಮಕ್ಷಯಂ. ಈ ಶಿಖೋದಕದಿಂದ ತರ್ಪಣ ಕೊಟ್ಟರೆ ಪಿತೃಗಳು ಆನಂದ ಅಮೃತ ಕೊಡದಂತೆ ಆನಂದ ಹೊಂದುತ್ತಾರೆ. ಅದಕ್ಕೆ ಇದನ್ನು ಮುಂದನ ಮಾಡಿಸಿಕೊಂಡು ಕರ್ಮಾದಿಗಳನ್ನು ಮಾಡಬೇಕು. ಆಮೇಲೆ ಉತ್ತಮವಾಗಿರ್ತಕ್ಕ ಡಂಬಿಗೆ ಶಾಪ, ಆ ಡಂಬಿನಿಂದಲೇ ಎಲ್ಲ ನೋಡ್ರಿ. ಇವೇಳಕ್ಕೆ ಎಂಥ ಶಾಪ, ದೊಡ್ಡ ಕತ್ತಿ ಅದರ ಗಾಡಿಗೆ ನೋಡ್ರಿ. ಲಗ್ನಕ್ಕೂ ಅದನ್ನೇ ಬಳಸ್ತಾರೆ, ಶವ ಸಂಸ್ಕಾರಕ್ಕೂ ಅದೇ, ಅಂದ್ರ ಹಾಕ್ಲಕ್ಕೂ ಅದೇ. ನೋಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಕೃಷ್ಣನ ಜಾಡನ್ನ ಆ ಡಂಬು ಹೇಳಲಿಲ್ಲ ಅಂತ ಋತುಶಿಯಲ್ಲಿ ಬಹಳ ಚಂದ ವರ್ಣನೆ ಮಾಡ್ತಾರ. ಅದು ಹೇಳಲಾರ್ದಕ್ಕೆ ಗೋಪಿಕಾಸ್ತ್ರೀಯರು ಶಾಪ ಕೊಟ್ಟರು, ನೀವು ಕೇವಲ ಶವ ಸಂಸ್ಕಾರಕ್ಕಾಗಿ ಉಪಯೋಗ ಆಗಲಿಲ್ಲ ಡಂಬಿಗೆ. ಅದಕ್ಕೆ ಅವ ಮತ್ತೆ ಕಾಲು ಹಿಡ್ಕೊಂಡು, ಇಲ್ಲಮ್ಮ ಅದಕ್ಕೊಂದು ಕಲ್ಲ ಎಲ್ಲದಕ್ಕಾಗಿದೆ ಅಂತ. ಅದಕ್ಕೆ ಎಲ್ಲದಕ್ಕೂ ತಗೋತಾರಿಲ್ಲ. ನಮ್ಮ ಮನೆ ನಾಳೆ ಲಗ್ನದರಿ ತಂದು ಹಾಕಿದ್ನ ಅವ್ನು ಮೇದಾಡ ಡಮ್ ಅಂತ ಡಮ್ ತಂದು ಹೋಗ್ಬಿಡ್ತಾನೆ ನನಗೆ. ಯಾಕಂದ್ರೆ ಅಂದ್ರೆ ಹಾಕ್ಲಕ್ಕ ಇಲ್ರಿ, ನಮ್ಮ ಮನೆ ಒಬ್ಬರು ಹೋಗ್ಯಾರ ಡಮ್ ಅಂತ ತಂದು ಹಾಕಿದ್ರೆ ಬಂದು ಲಗ್ನದಂದ್ರು ತರ್ತಾರ, ಶವ ಸಂಸ್ಕಾರ ಅಂದ್ರೂ ತರ್ತಾರೆ. ಹೌದಾ? ಎರಡಕ್ಕೂ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಅದರಲ್ಲಿ ವೇಣು ಅಂತ ಹೆಸರು ಅಂತಹದಲ್ಲಿ ಮಾಡಿಕೊಂಡು ಆಮೇಲೆ ತ್ರಿಕೋಣ ರೂಪವಾಗಿರ್ತಕ್ಕಂಥ ಸ್ಥಾಪನೆ ಮಾಡಿಕೊಂಡು ಶವದಲ್ಲಿ ಹೋಗಬೇಕು. ಅಲ್ಲಿ ರುದ್ರದೇವರ ಸನ್ನಿಧಾನ ಇರ್ತದೆ. ಅಂತಲ್ಲಿ ದಕ್ಷಕತನೆ ಮಾಡಿ ಅದರ ಚಂದನ ಕಲ್ಪರಾದಿಗಳಿಂದ ದಹನ ಮಾಡಿದಾಗ ಅಲ್ಲಿ ನಾನಾಮತಿ ಅಂತ ಒಂದು ಸೂಕ್ತ, ಆ ಸೂಕ್ತವನ್ನು ಹೇಳಿದಾಗ ಜೀವ ಆನಂದ ಪಡ್ತದಂತೆ. ಅದು ಕೊಟ್ಟರೆ ಆನಂದವನ್ನು ಹೊಂದುತ್ತದೆ. ಒಂದು ಉತ್ತಮವಾಗಿರ್ತಕ್ಕಂಥ ಗತಿಯನ್ನ ಪ್ರಯತ್ನ ಪಡ್ತದೆ. ಶವ ಸಂಸ್ಕಾರ ಆದ್ಮೇಲೆ ಬಂದು ಹಿರಿಯ ಮಗನ ಭುಜದ ಮೇಲೆ ಕೂತ್ರು. ಅಲ್ಲಿ ತನಕ ಅಂತರದಾಗ ಅಡ್ಡಾಡ್ತಿರ್ತು ಜೀವ. ಯಾವ ಸಂಸ್ಕಾರ ಮಾಡಿದ ಮೇಲೆ ಹಿರಿಯ ಮಗ ಅಂತ ಇರ್ತಾರ, ಅಪ್ಪ ನೀನೇ ಮಾಡ್ಬೇಕು ಅಂದ್ರು ಅಂದ್ರೆ ಅದನ್ನ ಭುಜದ ಮೇಲೆ ಬಂದು ಕೂತ್ರು. ಎಷ್ಟು ದಿವಸ ಇರ್ತದ್ರಿ? 11 ದಿವಸದ ತನಕ ಇರ್ತದೆ. 12 ದಿವಸದ ತನಕ, 10 ದಿವಸದ ತನಕ ಆ ಮನುಷ್ಯ, ಕರ್ಮ ಮಾಡುವ ಮನುಷ್ಯ ಎಲ್ಲಿ ಹೋಗಬಾರದು. ಏನ್ ಮಾಡ್ಬೇಕ್ರಿ ಅಂದ್ರೆ ತನ್ನ ತಂದೆ ತಾಯಿಗಳಿಗೆ, ಬಂಧುಗಳಿಗೆ ಉತ್ತಮ ಗತಿಯನ್ನು ಕೊಡುವ ವಿಚಾರದಲ್ಲಿ ಭಗವತ ಕಥಾ ಕೇಳಬೇಕು. ಇದೇ ಕಥೆ ಕೇಳಬೇಕು. ಜೀವ ಇದ್ದಾಗ ಕೇಳಬೇಕು, ಆಗೋದಿಲ್ಲ, ಬೈದು ಬರ್ತಾರೆ ಮನೆಗೆ ಕಳ್ಕೊಳ್ಳೋ ಅಷ್ಟೇನೆ. ಶಾಲೆ ಅದಕ್ಕೆ ಸುಮ್ಮನೆ ಇಂತಲ್ಲಿ ನಡೆದಾಗ ಬಂದು ಬೇಕಂಡು ಪಾರಾಟ ಸತ್ತಾಗ ಬಿಡುಗಡಿಲ್ಲ. ಅದಕ್ಕೆ ಇನ್ನೊಂದು ಕೆಲಸ ಇರೋದಿಲ್ಲ, ಜೀವ ಕೇಳ್ತದೆ. ಜ್ಯೇಷ್ಠಶ್ಚ ಪುತ್ರ ಸ್ಕಂದೇ ನೀತ್ವ ಅಲ್ಲಿ ಕೂತ್ಕೊಂಡು ಕೇಳ್ತಿರ್ತದೆ.
ಮಲಗೋ ಕಾಲಕ್ಕೆ ದೀಪದಲ್ಲಿ ಹೋಗಿ ಕೂಡ್ತದೆ, ಮಲಗಿದಾಗ ದೀಪದಲ್ಲಿ ಕೂಡ್ತದೆ. ಊಟದಲ್ಲಿ ಊಟ ಮಾಡ್ತಿರ್ತಾನೆ ಪಿತೃ, ಊಟ ಮಾಡೋ ಕಾಲಕ್ಕೆ ಅನ್ನ ಇಡಬೇಕು, ಒಂದು ದೊನ್ನೆಯಲ್ಲಿ ಅನ್ನ ಇಡಬೇಕು. ಅವ್ನು ಊಟ ಆಗೋ ಕಾಲಕ್ಕೆ ಅನ್ನ ತಿಂತಿರ್ತದೆ. ಮತ್ತೆ ಊಟ ಆದ್ಮೇಲೆ ಜೀವಗಳು ಮತ್ತೆ ಅಲ್ಲಿ ಎಂತಹ ವಿಚಿತ್ರದ ಅಲ್ಲ. ಪುರಾಣದಲ್ಲಿ ಹೇಳುವ ಅವಕಾಶನೂ ಇರೋದಿಲ್ಲ ನಮಗೆ. ಆ ಜನ ಮನೆ ಗಡ್ಪ ಎಳಿಸ್ಬೇಕು ಅಂತಾರೆ. ಯಾಕೆ ಗಡ್ಪ ಇಲ್ಲಿ ಮಗನ ಮನೆಗೆ ಎಳಿಸ್ಯಾರೆ, ಅದಕ್ಕೆ ಶುರುವಾಗ್ತದೆ ಪುರಾಣ. ಅದು ಎಲ್ಲವೂ ಎದ್ದು ಹೋಗ್ಬಿಡ್ತಾವೆ. ಎಲ್ಲವೂ ಎದ್ದು ಹೋದ್ರೆ ಯಾರು ಮುಂದೆ ಹೇಳಿ ಪುರಾಣ. ಅವ್ರು ಬರ್ಲಕ್ಕ ಇಲ್ಲಪ್ಪ ಮುಗೀತು ನಾಳೆ ಬರ್ತೀನಿ ಕೇಳ್ಬೋದು. ಅವಕ್ಕೂ ಉದ್ಧಾರ ಇಲ್ಲ, ಜೀವಿಗೂ ಉದ್ಧಾರ ಇಲ್ಲ. ಎಂಥ ಸ್ಥಿತಿ ಇದು! ಯಾರು ಕೇಳಬೇಕು? ಮೃತನಾದ ಜೀವಿ ಕೇಳಬೇಕು. ಅವನಿಗೆ ಇಂದ್ರಿಯ ಕೊಟ್ಟಿರ್ತಾನ ದೇವರು, ಯಾತನ ದೇಹ, ಅಲ್ಲಿ ಜೀವಿಗಳು ಇಂದ್ರಿ ಕೊಡ್ತಾನ, ಕಿವಿ ಕೊಡ್ತಾನ, ಕಣ್ಣು ಕೊಡ್ತಾನ, ಕಿವಿ ಎಲ್ಲ ಕೊಟ್ಟಿರ್ತಾನ. ಈಗಲೇ ಉದ್ಧಾರ ಆಗಲಿ ಹಾಳಾಗಲಿ ಜೀವ ಅಂತ ಉದ್ಧಾರ ಮಾಡ್ತೀನಿ ಇದಕ್ಕಂತ. ಎಂಥ ಕೃಪಾಶಾಲಿ ನಮ್ಮ ಶ್ರೀಮನ್ನಾರಾಯಣ. ಹೌದಾ? ಇಂಥ ಮಹಾನುಭಾವ ಆ ಗುರು ಕೊಟ್ಟಿರ್ತಾನ ಜೀವನಿಗೆ. ಕೇಳು ಕೇಳು ಅಂತ. ಈ ಮಗ ಎದ್ದಾದ್ರೆ ಹೊರಬೇಕ ಏನ್ ಮಾಡ್ಬೇಕು ನೋಡಿ, ಎಷ್ಟು ಎಚ್ಚರದಿಂದ. ಅದಕ್ಕೆ ಮಗನ ಖುಷಿಯಲ್ಲೇ ಹೇಳ್ತೀವಿ, ಕಂಡೀಷನ್ ಮಾಡ್ತೀವಿ. ಯಾರೇ ಎದ್ದೋಗ್ಲಪ್ಪ ತಮ್ಮ ನೀರು ಕೂತ್ರೆ ಹೇಳ್ತೀವಿ, ಇಲ್ಲಾಂದ್ರೆ ಹೇಳೋದು ಅಂತಲೇ ಹೇಳ್ತೀವಿ. ನಾವು ಪ್ರತಿ ಕೂತ್ಕೊಂಡು ಹೇಳ್ತೀವಿ, ಕಂಡೀಷನ್ ಮಾಡ್ತೀವಿ. ಅವ್ರ ಮಾವ ಮನೆಗೆ ಕೇಳಿದ, ಕೂತ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಹೇಳೋದು ಅಂತ ಹೇಳ್ತೀವಿ. ಕೇಳ್ತೀವಿ ಪ್ರದೀಪಲ್ಲೇ. ಅವ್ರು ಎದ್ದೋದ್ರೆ ಪುರಾಣ ಮುಗಿತು, ಅಂಟೆನ ಬಸ್ ಹತ್ತಿದೆ ಅಂತ ಹೇಳಿದೆ. ಯಾಕಂದ್ರೆ ಜೀವನ ಉದ್ಧಾರದ ಪ್ರಸಂಗದಲ್ಲಿ ಅಷ್ಟೇ, ಜೀವನದ ಉದ್ಧಾರದ ಪ್ರಸಂಗ ಅಷ್ಟೇ. ಯಾಕಂದ್ರೆ ಜೀವ ಅದಕ್ಕೊಂದು ಅವಕಾಶ ಅಂದ್ರೆ ನಮ್ಮ ದೇವ್ರ ಎಷ್ಟು ಅವಕಾಶ ರೀ. 6 ತಿಂಗಳ ಮೊದಲು 7 ದಿವಸ 48 ದಿವಸ ಸತ್ತಾಗ, ಸತ್ತ ಮೇಲೆ ಏನ್ ಮಾಡ್ತೀರಿ? ಇರೋ ಕಾಲಕ್ಕೆ ಸ್ವಪಿಂಡೀಕರಣ ಆದ ಮೇಲೆ ಹಾದಿ ಒಳಗೆ ಏನ್ ಎಷ್ಟು ಕೊಡ್ಬೇಕಪ್ಪ ಇಲ್ಲ ಅವಕಾಶ. ಇಷ್ಟು ಕೊಟ್ಟರು ಉಪಯೋಗ ಇಲ್ಲ ಅಂದ್ರೆ ಇನ್ನಂತ ಮೂರ್ಖರ ನಾವು ಜಗತ್ತಿನಲ್ಲಿ. ನಮ್ಮಂತ ಮೂರ್ಖ ಜೀವರಾಶಿಗಳು ಹೇಳ್ತೇವೆ, ಉತ್ತರಲ್ಲ ಇಷ್ಟು ಭಗವಂತ ಅವಕಾಶ ಕೊಡ್ತಾನೆ. ಏನಂತ ನಮ್ಮ ಸ್ವಾಮಿ ನಾರಾಯಣ ಅಂತಂದ್ರು, ನಿಮ್ಮನ್ನು ಉದ್ಧಾರ ಮಾಡಿಬಿಡ್ತೀವಿ ಅಂತ. ನನ್ನ ಕಥೆ ಕೇಳಿದೆ, ನಿಮ್ಮ ಕಥೆ ಕೇಳ್ತೀವಿ ಅಂತಹ ಈ ರೀತಿ ಭಗವಂತ ಕೂಡಿಸಿ ಆಮೇಲೆ ಪುರಾಣಗಳು. ಅದಕ್ಕೆ ಮೊದಲೇ ದಿವಸದಿಂದ ಕ್ರಮಗಳು ಶುರುವಾಗ್ತಪ್ಪ. ಏನಿದೆ ಔದ್ಯೋಗಿಕ ಕ್ರಿಯೆ ಅಂದ್ರೆ ಮೇಲೆ ಹೋಗುವ ಕೆಲಸ, ಅಪರ ಕರ್ಮ ಅಂತ ಹೆಸರು. ಅಪರ ಅಂದ್ರೆ ಏನ್ರಿ? ಪರ ಅಂದ್ರೆ ಶ್ರೇಷ್ಠವಾದ್ದು ಮೋಕ್ಷ. ಅಪರ ಇಲ್ಲೇ ಇರೋದು ಅಂದ್ರೆ ಪ್ರಕೃತಿಯ ಸಂಬಂಧವನ್ನು ಕಳ್ಕೊಂಬೋದು. ಏನ್ರಿ ಪ್ರಕೃತಿ ಸಂಬಂಧ ಕಳ್ಕೊಂಬೋದು? ಅಂದ್ರೆ ಇಲ್ಲಿ ಊಟ ಮಾಡಿ ಬಟ್ಟೆ ತಗೊಂಡು ಬೆಳಕದ ಗಿಡ ಆದ ಮನೆ ಕಟ್ಟಿಕೊಂಡು ಎಲ್ಲ ನಂದಂದಿವಿ. ಈ ಪ್ರಕೃತಿಯ ಬಂಧದಿಂದ ಮೋಚನೆಯನ್ನು ಹೊಂದುವುದೇ ಅಪರ ಕರ್ಮ. ಇಲ್ಲಿ ನೀ ಪುಣ್ಯ ಮಾಡಿದ್ದರೆ ಯಮಲೋಕದ ಪುಣ್ಯ ಸಿಗ್ತದ. ನಿನ್ನ ಮಕ್ಕಳು ಮಾಡುವ ಪುಣ್ಯ ನಿನಗೆ ಎಷ್ಟು ಹೋಗ್ತದ? ಯಮಲೋಕ ತನಕ ಹೋಗ್ತದ. ಈಗ ಅಪ್ಪ ಅಮ್ಮನ್ನ ರಾಯಚೂರಿಗೆ ಕಳಿಸ್ಬೇಕಾಯ್ತು, ಬಸ್ಸಿನಾಗ ಕುಡಿಸಿ ಬಸ್ ಚಾರ್ಜ್ ಕೊಟ್ಟಪ್ಪ ಅಮ್ಮ ಹೋಗ್ರಿ ಅಂತ ಕಳಿಸ್ಬಿಡ್ತೀವಿ. ನಿಮ್ಮ ಅಪ್ಪ ಅಮ್ಮ ರಾಯಚೂರಿಗೆ ಹೋಗಿ ಇಳಿದು ಬಿಡ್ತಾರ. ಇಳಿದ್ಮೇಲೆ ಅಪ್ಪ ಮಗ ಬರ್ತಾನ ಅಲ್ಲಿ ಬರೋದ್ರಲ್ಲಿ. ಇವ್ರೇನ್ ಮಾಡ್ಬೇಕು? ತಮ್ಮ ಜೋಬ್ನಾಗಿನ ರೊಕ್ಕ ತಗೊಂಡು ಆಟೋಕ್ಕೆ ಹೋಗಿ ತಮ್ಮ ಮನೆಗೆ ಹೋಗಿ ಅಲ್ಲಿ ಬಿಟ್ಟು ಔಷಧ ತಿನ್ಬೇಕು, ಇಲ್ಲ ಇರ್ಬೇಕು ಅಷ್ಟೇ. ಮಗನ ಕೆಲಸ ಏನು? ಬಸ್ಸಿನ್ಯಾಗ ಕೂಡಿಸಿ ಅಪ್ಪನ್ನ ರಾಯಚೂರಿಗೆ ಕಳಿಸೋದು. ಒಳ್ಳೆ ಲಕ್ಸುರಿ ಬಸ್ ಮಾಡಿ ಕಳಿಸ್ತಾರೆ, ಆನಂದವಾಗಿ ಹೋಗ್ತಾರೆ. ಮಗ ಮಾಡುವ ಕೆಲಸ ಅಷ್ಟೇ. ನಮ್ಮ ಅಪ್ಪ ಯಮಲೋಕ ಸುಖವಾಗಿ ಮುಟ್ಲಿ ಅಷ್ಟೇ ಅಷ್ಟೇ. ಪದದಾನ, ಛತ್ರಿದಾನ, ಅನ್ನದಾನ, ಬೆಳ್ಳಿ ಬಂಗಾರ ದಾನ. ನಮ್ಮಪ್ಪಗೆ ಯಾರು ಬಡಿಬಾರ್ದು, ನಮ್ಮಪ್ಪ ಯಾರು ಬಡಿಬಾರ್ದು, ನಮ್ಮಪ್ಪ ಏನು ಆಗಬಾರ್ದು ಅಂತ ಕೊಡುವ ದಾನ ಇದು. ಯಾಕಂದ್ರೆ ನಮ್ಮಪ್ಪ ಇಷ್ಟೆಲ್ಲ ಭವಿಷ್ಯನೇ ಬಟ್ಟೆ ಉಟ್ಕೊಂಡಾನ, ಊಟ ಮಾಡ್ಯಾನ, ಬಂಗಾರ ಹಾಕ್ಕೊಂಡಾನ, ಮನೆ ತಗೊಂಡಾನ. ಇದೆಲ್ಲ ಋಣವನ್ನ ತೀರಿಸ್ತಕ್ಕಂತಹದ್ದೇನದಲ್ಲ, ಇದೇ ಅಪರಕರ್ಮ. ಅಪರಕರ್ಮದಲ್ಲಿ ಬರ್ತದೆ. ಅಂಧತ್ವ ನಿವಾರಣಾರ್ಥೆ ದೀಪೋಪದಿಷ್ಟತು, ವೀರ್ಯ ನಿಷ್ಪರಣಾರ್ಥೆ ತಾಂಬೂಲ ಉಪದಿಷ್ಟತು. ಹೆಂಗ ಅಲ್ಲಿ ಒಂದೋ ಕಡಿಮೆ ಮಾಡಬಾರ್ದು. ನೀವೇನಾದ್ರೂ ದೀಪ ಇಡಲಿಲ್ಲ ಆ ಜೀವನಿಗೆ, ಅವನು ಜನ್ಮಾಂತರದಲ್ಲಿ ಕುರುಡಾಗಿ ಬಿಡ್ತಾನೆ. ಏನ್ರಿ ಆಚಾರ ಭಯಂಕರ ದಕ್ಷಿಣ ಕೇಳ್ತಾರ, ಹಾಳಾಗಿ ಹೋಗು, ನಿಮ್ಮಪ್ಪ ದರಿದ್ರಾಗಿ ಹುಟ್ಟುತ್ತಾನೆ ಅಷ್ಟೇ. ನೀನು ₹1 ಆದ್ರೂ ಆಚಾರ ಬಾಯಿಲೆ ₹100 ಬಂತು, ಕಪ್ಪು ಚುಪ್ಪಿಡು ಅಷ್ಟೇ, ಮಾತಾಡ್ಬೇಡ. ಎಂಥ ಭಾಗ್ಯ!
ಅವ್ರ ಬಾಯಲ್ಲಿ 100 ರೂಪಾಯಿ ಬಂದ್ರೆ ನಿಮ್ಮಪ್ಪ ಪುಣ್ಯ. ಸ್ವರ್ಗಲೋಕಲ್ಲ, ಪುನರ್ಜನ್ಮದಲ್ಲಿ ನೀನು ಆತನ ಮಗನಾಗಿ ಟಾಟಾ ಬಿರ್ಲಾಗಿ ಹುಡ್ತೀಯೋ ಹುಚ್ಚ. ರಾಮರ ಬಾಯಲ್ಲಿ ಬಂದದ ಅಂದ್ರೆ ನಿನ್ನ ಭಾಗ್ಯ ಅಂತ ಇಟ್ಟುವ. ಏನ್ರಿ ಭಗವಂತ ಕೇಳಕ್ ಕೇಳ್ತಾರ, ಹುಚ್ಚ ನಿನ್ನ ಉದ್ಧಾರಕ್ಕೆ ಕೇಳ್ತಾರೋ, ಆ ದಕ್ಷಿಣ ಕೇಳೋದು ನಿನ್ನ ಪಾಪ ಹೋಗ್ಲಕ್ಕೆ ಕೇಳ್ತಾರ. ಅವ್ರು ಕಟ್ಟಿಕೊಂಡು ಹೋಗ್ತಾರ ಪಾಪನ, ನಿನ್ನ ಪಾಪ ಕಳಿಲಕ್ಕೆ ಹೋಗ್ತಾರ. ಹುಚ್ಚ ಕೊಡು. ಅವ್ರು ತಕ್ಷಣ ಕೊಡ್ಲಿಲ್ಲ ಅಂದ್ರೆ ದರಿದ್ರನಾಗಿ ಹುಟ್ಟುತ್ತಾರ. ದೀಪ ಇಡ್ಲಿಲ್ಲ 10 ತಾಸಾಗ, ನೈವೇದ್ಯ ಮಾಡಲಿಲ್ಲ ರೋಗಿಷ್ಠ ಆಗಿ ಹುಟ್ಟುತ್ತಾರ. ಎಲ್ಲ ಇಡಬೇಕಲ್ಲಿ ಪಿಂಡದ ಮುಂದೆ. ಅಲ್ಲಿ ಕಲ್ಲಲ್ಲಿ ಪ್ರವೇಶ ಆಗ್ತದೆ, ಕಲ್ಲಿನಲ್ಲಿ ಪ್ರವೇಶ. ಅಶ್ವ ಎದಿ ಮೇಲೆ ಬೆಳಿತಾರೆ, ಅಲ್ಲಿ ಕಲ್ಲಿನಲ್ಲಿ ಪ್ರವೇಶ ಆಗ್ತದೆ ಜೀವ. ಕಲ್ಲಿ ಹಾಕಿರ್ತಿರ್ತದೆ, ಕರ್ಮಗಳ ಮತ್ತೆ ಬುದ್ಧಿ ಕೊಡ್ತದೆ. ಇಷ್ಟೆಲ್ಲ ಜೀವರಾಶಿಗಳ ಪ್ರಕ್ರಿಯೆಯಪ್ಪ. ಇಷ್ಟೆಲ್ಲ ಮುಗಿಸಲು ಏಕೋದಾಹ ಅಂತ ಇದು ಒಂದು ದಿವಸಕ್ಕಾಗಿ ಪುರಾಣ ಅಲ್ಲೇ ಇದು. ಸುಮ್ಮನೆ ಹೇಳಿದ್ರೆ ಈ ಪರಿವೀಡಿ ಇನ್ನೂ ಒಳಗೆ ಹೋಗಿಲ್ಲ ಅಂತ ಹೇಳಿದ್ವಿ. ಅಂದ ಮೇಲೆ ಇಂಥ ಯಾವ ಪ್ರಕರಣವನ್ನು ಹೊಂದಿರತಕ್ಕ ಜೀವ ಅಲ್ಲಿಂದ ಪ್ರಯಾಣ ಮಾಡ್ತದೆ ಯಾವಾಗ? 11 ದಿವಸ ವೃಷೋತ್ಸರ್ಗ ಅಂತ ಆಗ್ತದೆ ನೋಡ್ರಿ. ಗೋದಾನ ಕೊಡಬೇಕು, 3-4 ಗೋದಾನಗಳು ಇದ್ದಾಗ ಒಂದು ಕೊಡಬೇಕು. ವೈತರಣಿ ಗೋದಾನ, ಪಿಂಡ ಪ್ರದಾನ ಕಾಲದಲ್ಲಿ ಗೋದಾನ, ಆಮೇಲೆ ವರ್ಷಕ್ಕೊಂದು ಗೋದಾನ. ಸಿಕ್ಕಿಲ್ಲ ಅದ್ರ ಕಡೆ ಹೋಗಿ ಆ ಕಾಲಕ್ಕೆ ನಿಮ್ಮ ಮಕ್ಕಳು ಸಾಧ ದಿವಸ ಆ ಕಡೆಗೆ ಹೋಗಿ ಪಿಂಡ ಕೊಟ್ಟು ಬರೀ ಅರ್ಥ ಗೋದಾನ ಪಿಂಡ ಇಷ್ಟಾರ ಮಾಡಲಿ. ಗೋವನ್ನು ನಂಬ್ರಿ ಸಾಕು. ಇಷ್ಟೆಲ್ಲ ಮಾಡಿ ಅಲ್ಲ ವೃಷೋತ್ಸರ್ಗ ಅಂತಂದ್ರೆ ಅದನ್ನು ಬರಬೇಕು, ಹೋರಿ ಬಿಡ್ಬೇಕಂತ ಬಿಡಬೇಕಾಗಬೇಕು. 12ನೇ ದಿವಸ ಸಪಿಂಡೀಕರಣ ಅಂತ ಮಾಡ್ತೀವಿ. ಪಿಂಡ ಅಂದ್ರೆ ದೇಹ. ಪಿಂಡದಲ್ಲಿ ದೇಹದಲ್ಲಿ ಸೇರಿಸೋದು. ಬಂಗಾರದ ಶಲಾಕ, ಬಂಗಾರದ ಕಡ್ಡಿಯನ್ನು ಅನುಸಂಧಾನ ಮಾಡಿ ಬಡವಿದ್ರೆ ದರ್ಬಿ. ಆ ಬಂಗಾರ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಪಿತೃಗಳು ಸ್ವರ್ಗಲೋಕದಾಗ ಇರ್ತಾರೆ. ಅದಕ್ಕೆ ಬಂಗಾರ. ಮಾಂಗಲ್ಯಕ್ಕೆ ಯಾಕೆ ಬಂಗಾರ ಉಪಯೋಗ? ನನ್ನ ಗಂಡ ಕಟ್ಟಿದಂತಹ ಮಾಂಗಲ್ಯ ಬಂಗಾರ. ಇದು ಬಂಗಾರ ಎಲ್ಲಿ ತನಕ ಇರ್ತದೋ ಅಲ್ಲಿವರೆಗೂ ನನಗೆ ಸುಮಂಗಲತ್ವ ಇರಲಿ ಅಂತಾನೆ ಅದಕ್ಕೆ ಬಂಗಾರ. ಅದಕ್ಕೆ ನಾಶ ಇಲ್ಲ ಬಂಗಾರ. ಅದಕ್ಕೆ ಬೆಳ್ಳೆಲ್ಲ ಕಡೆಗೆ ಹೋಗ್ತದೆ, ಬಂಗಾರ ತಗೊಂಡು ಎಲ್ಲ ಕಡೆಗೆ ಹೋಗ್ತದೆ. ಅದಕ್ಕೆ ತಗೊಂಡು ಅದನ್ನು ಛೇದನ ಮಾಡಿದಾಗ ಏನು ಅದ್ಭುತವಾಗಿರ್ತಕ್ಕ ರೂಪ ಬರ್ತದೆ. ಒಂದು ಪ್ರಯಾಣ ಮಾಡಿಬಿಡ್ತದೆ ಚಿನ್ನ. ಯಾರು ಬರ್ತಾರೆ? ಮತ್ತೆ ಅವರೇ ಬರ್ತಾರೆ ಎಂಬುದು ಗೊತ್ತು. 12ನೇ ದಿವಸಕ್ಕೆ ಬಂದು ಶಾಸ್ತ್ರ ಇರೋದು ನಾಳೆ ವರ್ಷ ಶ್ರಾದ್ದ ಅನ್ನಕ್ಕೆ ಇವತ್ತು ಸಪಿಂಡೀಕರಣ ಮಾಡಬೇಕಂತ ಶಾಸ್ತ್ರದ. ಆದರೆ ಮನುಷ್ಯ ಇರ್ತಾನೋ ಬರ್ತಾನೆ. ಅಪ್ಪ ಅಮ್ಮನ ಶ್ರಾದ್ದ ನಾವು ಇವತ್ತು ಮಾಡಿರ್ತೀವಿ, 6 ತಿಂಗಳಿಗೆ ನಾವು ಹೊರಕ್ಕೆ ಅಂದ್ಬಿಟ್ರೆ ಪಾಪ ಅವ್ರ ಗತಿ ಇದೆ. ಅದಕ್ಕೆ ಬೇಡ ಅಂತ ಶಾಸ್ತ್ರಕಾರ ದ್ವಾದಶಾಹೇ ಪ್ರಶಸ್ತ 12ನೇ ದಿವಸಕ್ಕೆ ಮಾಡ್ರಪ್ಪ ಅಂತ ಹೇಳ ಶಾಸ್ತ್ರಕಾರ. ಇದು ಯಾರ ಮನೆಗೂ ಹೊರಕ್ಕೆ ಬರೋದಿಲ್ಲ, ಅದಕ್ಕೆ ಮಾಡಿಬಿಡ್ರಿ, ಶುದ್ಧ ಆಗಿಬಿಡ್ತದೆ. 11ನೇ ದಿವಸಕ್ಕೆ ಎಲ್ಲಾ ಬಾಂಧವರು ಶುದ್ಧ ಆಗ್ತಾರೆ, ಅವ್ರ ಮನೆಯೆಲ್ಲ ತಿಂದ್ರು ಮಾಡ್ಕೋಬಹುದು. ಆದ್ರೆ ಕರ್ಮ ಮಾತ್ರ ಮಾಡೋರು 12ನೇ ದಿವಸಕ್ಕೆ ಶುದ್ಧ ಆಗ್ತಾರೆ. ಆಗ ಮತ್ತೆ ಯಮದೂತರು ಬಂದು ಕೋತಿ ಆಡಿಸೋನು. ಕೋತಿಯನ್ನು ಹಗ್ಗ ಹಾಕಿ ಅಂತ ಹಾಕೊಂಡು ಹೋಗ್ತಾನೋ ಹಂಗೆ ಆ ಜೀವನನ್ನು ಎಳಕಂಡು ಗೌರಿಪುರ, ನಗೇಂದ್ರ ಭವನ, ಲಂಚಾಪುರ, ಬಕ್ವಾಪದ, ನವನೋಕೃಂದಪುರ, ಸುತಪ್ತ ಭವನ 16 ಪಟ್ಟಣಕ್ಕೆ ಹೋಗ್ತಾನೆ. ನಾಳೆ ವರುಷ ಶ್ರಾದ್ದ ಅನ್ನಕ್ಕೆ ಅಬ್ದಿ ಪೂರ್ತಿ ಅಂತ ಹೆಸರು. ಹೋಗಿ ನಿಂದಿರಿಸ್ತಾರೆ. ನಾಳೆ ದಿವಸ ಏನು ಮಾಡ್ತಾರೆ ನಿಂದಿರಿಸಿ ಎಂಬುದು ಯಥಾ ವದಿ ಶ್ಲೋಕ ಶ್ರೀ ಕೃಷ್ಣ